ಹರೇ ಕೃಷ್ಣ. ಕಂಟಿನ್ಯೂ ಮಾಡೋಣ. ಇನ್ಸ್ಪೈರ್ ಆಗಿದ್ದೀರಾ ಅಭಿಷೇಕ ನೋಡಿ? ಇವತ್ತು ಈ ಉತ್ಸವ ಮತ್ತು ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ಬಗ್ಗೆ, ಅವರ ಜೀವನ ಬಗ್ಗೆ ನೋಡೋಣ. ನಾವು ಒಂದೆರಡು ಜಾಗದಲ್ಲಿ ಬಂದಿದ್ರು ಮುಂಚೆ ಇಂಟ್ರಡಕ್ಷನ್ನಲ್ಲಿ, ಎಲ್ಲಿ ಭೇಟಿಯಾಗಿದ್ರು ಅಂತ ಹೇಳ್ಬಿಟ್ಟು. ಇವಾಗ ಇನ್ನೂ ಡೀಟೇಲ್, ಇನ್ನೂ ಒಂದು ಸಲ ಭೇಟಿಯಾಗಿದ್ದು ಮಾತ್ರ ನಾನು ಹೇಳಿದ. ಅವ್ರು ಆ್ಯಕ್ಚುಲಿ 2ನೇ ಸಲನೂ ಭೇಟಿಯಾಗಿ ಆಮೇಲೆ 3ನೇ ಸಲನೂ ಭೇಟಿಯಾಗಿದ್ರು. ಅದ್ರ ಬಗ್ಗೆ ಎಲ್ಲ ಇವಾಗ ನೋಡೋಣ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಹೇಳಿದ ಥರ ಅವರು ಹುಟ್ಟಿದ ಜಾಗ ಹೆಸರು ಕೃಷ್ಣಪುರ್ ಅಂತ ಹೇಳ್ಬಿಟ್ಟು. ಅವರು ಹುಟ್ಟಿದ ವರ್ಷ 1495. ಚೈತನ್ಯ ಮಹಾಪ್ರಭು ಏನು ಹೇಳಿದೆ? 1486. ಇವರು 1495. ಹಂಗಂದ್ರೆ ಅವ್ರಿಗೆ ಎಷ್ಟು ವರ್ಷ ಚಿಕ್ಕವರು? ಇವರು 9 ವರ್ಷ ಅವ್ರಿಗೆ ಅಂತ ಚಿಕ್ಕವರು. ಆವಾಗ ಇವ್ರಿಗೆ 15 ವಯಸ್ಸಿದ್ದಾಗ ಚೈತನ್ಯ ಮಹಾಪ್ರಭುಗಳನ್ನು ಫಸ್ಟ್ ಟೈಮ್ ಭೇಟಿಯಾಗಿದ್ರು ಅಂತ ಹೇಳಿದೆ. ಆವಾಗ ಚೈತನ್ಯ ಮಹಾಪ್ರಭು ಏನು ವಯಸ್ಸಿರುತ್ತೆ? 24 ವಯಸ್ಸು. ಆವಾಗ ಇವರು ಫಸ್ಟ್ ಭೇಟಿಯಾಗಿದ್ರು. ಸೊ ಇವರು ಹೇಳಿದ ಥರ ಅವರೊಂದು ದೊಡ್ಡ ಸೌಕಾರ ಫ್ಯಾಮಿಲಿ. ಅವರ ತಂದೆ ಹೆಸರು ಗೋವರ್ಧನ್ ಮಜುಮ್ದಾರ್. ಗೋವರ್ಧನ್ ಮಜುಮ್ದಾರ್ ಅಂತ ಅವ್ರ ಹೆಸರು. ಅವರು ದೊಡ್ಡಪ್ಪ ಹೆಸರು ಹಿರಣ್ಯ ಮಜುಮ್ದಾರ್. ಅವರು ಎಷ್ಟು ದೊಡ್ಡ ಸೌಕಾರರು ಅಂತ ಹೇಳಿದ್ರೆ, ನಾನು ಹೇಳಿರೋದು ಯಾವ ವರ್ಷ? 1495. ಆವಾಗ ಇವರು ದೊಡ್ಡ ಜಮೀನ್ದಾರ ಆಗಿದ್ರು. ಅವರಲ್ಲಿ ಒಂದು ಶಾಂತಿಪುರ್ ಹತ್ರ ಒಂದು ಜಾಗ, ಹೆಸರು ನನಗೆ ಮರ್ತು ಬಿಡುತ್ತೆ. ಇಲ್ಲಿ ಬೋರ್ಡ್ನಲ್ಲಿ ಬರೆದಿರ್ಬೇಕು, ಏನೇನು ಹೆಸರೆಲ್ಲ ನಾನು ಹೇಳಬೇಕು, ಅದೆಲ್ಲ ನನಗೆ ಆಗ ಹೆಸರು ಹೋಗ್ಬಿಡುತ್ತೆ ನನ್ನ ತಲೆಯಲ್ಲಿಂದ, ತಪ್ಪು ತಿಳ್ಕೊಬೇಡಿ. ಸೊ ಅವರು ಆ ಶಾಂತಿಪುರ್ನಲ್ಲಿ ಅವರು ಅದು ಹತ್ರ ಅಲ್ಲಿ ಇದ್ದರು. ಆವಾಗ ಈ ಜಾಗ ಅಲ್ಲಿ ಇವರು ಜಮೀನ್ದಾರ ಆಗಿದ್ದಾಗ ಅವರು 1 ವರ್ಷ ವರಮಾನ ಅಂದರೆ ರೆವಿನ್ಯೂ ಅವ್ರಿಗೆ ಎಷ್ಟು ಅಂತ ಹೇಳಿದ್ರೆ 12 ಲಕ್ಷ. 1495 ಆ ಟೈಮ್ನಲ್ಲಿ ಅವರು ಅಣ್ಣನ ತಮ್ಮಂದರು ಒಬ್ಬೊಬ್ಬರಿಗೆ 12 ಲಕ್ಷ ರೂಪಾಯಿ. ಇವತ್ತು 12 ಲಕ್ಷ ಅಂದ್ರೇ ನಮಗೆ ಕಷ್ಟ. ಇನ್ನು CTC ಏನಂತ ಕೇಳ್ತಿದ್ದಾರೆ, 6 ಲಕ್ಷ 5 ಲಕ್ಷ ಅಂತ ಹೇಳ್ತೀವಿ ನಾವು. 12 ಲಕ್ಷ ಆವಾಗ ಇವರು ಒಬ್ರಿಗೆ ಅವರ ಫ್ಯಾಮಿಲಿ ಏರ್ನಿಂಗ್ಸ್ ಹಂಗಿತ್ತು. ಆವಾಗ ಇಲ್ಲಿ ಮುಸ್ಲಿಂ ಅವರು ರಾಜ್ಯ ಮಾಡೋಕ್ಕೆ ಇದ್ದಾಗ ಇವರು ಅದೇ ಥರ ಲೀಸ್ ಥರ ಅದ ನೋಡಿ, ಮಾಡ್ತೀವಲ್ಲ ಇವಾಗೆಲ್ಲ ನಾವು ಇದನ್ನು ಲೀಸ್ ಮಾಡ್ಕೊತೀವಿ ಅಂತ ಹೇಳ್ತೀವಿ ಆ ಥರ. ಅದು ಕಾಂಟ್ರಾಕ್ಟ್ ಮಾಡಿ ಅದೇ ಥರ ಆ ಜಾಗನ ಅವರು ಅಂದರೆ ಆ ಊರು ಪೂರ್ತಿ ಇವರು ಲೀಸ್ಗೆ ಕೊಟ್ಬಿಟ್ಟಿದ್ರು. ನೀವೇ ಮಾಡಿ ಇಷ್ಟು ಅಂದರೆ ವರ್ಷಕ್ಕೆ ಅವರು 12 ಲಕ್ಷ ರೂಪಾಯಿ ಅವ್ರಿಗೆ ಕೊಡಬೇಕು ಅಂತ ಅದು ಅಗ್ರಿಮೆಂಟ್. ನೀವು 12 ಲಕ್ಷ ರೂಪಾಯಿ ನಿಮ್ಮ 1 ವರ್ಷ ವರಮಾನ ನಮ್ಗೆ ಕೊಡಬೇಕು, ಈ ಜಾಗ ನೀವು ತಗೊಳ್ಳಿ. ಅದರಲ್ಲಿ ಏನು ಬರ್ತೋ ನೀವು ಮಾಡ್ಕೋಬೋದು ನಿಮ್ಮ ಸಾಮರ್ಥ್ಯ. ಹಂಗಾಗಿ ಇವರು ಅದನ್ನು ಅಲ್ಲಿ ಅವರು ಚೆನ್ನಾಗಿ ಅಡ್ಮಿನಿಸ್ಟ್ರ್ ಮಾಡಿದ್ರು. ಅಂದ್ರೆ ಇವರು ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ್ರು. ಅವರು ರಾಜ ಅದರಲ್ಲಿ ತಲೆನೇ ಇಟ್ಕೊಂಡಿಲ್ಲ. ಆವಾಗ ಅದಕ್ಕೊಂದು ಕಾರಣ ಹೇಳಿದ್ದಾರೆ. ಇವ್ರು ಯಾಕೆ ಇಷ್ಟು ದುಡ್ಡು ಕೊಟ್ಟು ಆ ಜಾಗನ ಲೀಸ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿರೋ ಜನರಿಗೆ ಕೃಷ್ಣ ಪ್ರಜ್ಞೆ ಇದನ್ನು ಇವರು ಮುಸ್ಲಿಮ್ನವರು ಕೆಡಿಸ್ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶ ಅವರಿಗೆ. ನಾವು ಇದು ಮಾಡಿಕೊಂಡ್ರೆ ಇವರು ನಾವು ದುಡ್ಡು ಕೊಟ್ಬಿಟ್ರೆ ಅವರು ನಮ್ಮ ತಲೆ ಇಲ್ಲಿ ನಮ್ಮ ಹತ್ರ ಬಂದು ತಲೆ ಕೆಡಿಸಲ್ಲ, ನಾವು ನಮ್ಮ ಆಧ್ಯಾತ್ಮಿಕ ಜೀವನ ಮಾಡ್ತಾ ಹೋಗ್ಬೋದು ಅಂತ ಅವ್ರಿಗೆ ಒಂದು ಐಡಿಯಾ ಇತ್ತು. ಅವರು ವೈಷ್ಣವರಲ್ಲ ಇದ್ರೂ ಕೂಡ ಅವ್ರಿಗೆ ಆ ಟೈಮ್ನಲ್ಲಿ ಭಗವಂತನ ಮೇಲೆ ಜಾಸ್ತಿ ಅಂದರೆ ಭಕ್ತಿ ಇತ್ತು. ಅದಕ್ಕಿಂತ ಅವ್ರು ಆ ಥರ ಮಾಡ್ತಾಯಿದ್ರು. ಸೊ ಅವರಿಬ್ಬರು ಇದ್ದಾಗ ಹಾಗಂದ್ರೆ ದೊಡ್ಡ ಅರಿಸ್ಟೋಕ್ರಾಟಿಕ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟಲ್ಲ, ಆಲ್ಮೋಸ್ಟ್ ರಾಜ ಹತ್ರ ಹಂಗಿದ್ದವರು. ಅವ್ರಿಗೆ ಮಗನು ಹುಟ್ಟಿದ್ದು ಇದು ನಮ್ಮ ಗೋಸ್ವಾಮಿ. ಆವಾಗ ಇವರು 15 ವಯಸ್ಸು ಇದ್ದಾಗ, ಅದಕ್ಕೆ ಮುಂಚೆ ಅವ್ರಿಗೆ ಎಲ್ಲ ಫ್ಯಾಮಿಲಿನೂ ಒಂದು ಗುರು ಇರ್ತಾರಲ್ಲ, ಫ್ಯಾಮಿಲಿ ಗುರು ಇರ್ತಾರೆ, ಎಲ್ಲರಿಗೇನೋ ಒಬ್ಬೊಬ್ಬರು ಗುರು ಇರ್ತಾರೆ. ಆವಾಗೆಲ್ಲ ಇತ್ತು, ಇವಾಗೆಲ್ಲ ಯಾರೂ ಇಲ್ಲ. ಇವಾಗೆಲ್ಲ ನಾವು ಫಾಲೋ ಮಾಡೋದೆಲ್ಲ ವಿರಾಟ್ ಕೊಹ್ಲಿ, ಶಾರುಖ್ ಖಾನ್ ಇವರೇ ನಮಗೆಲ್ಲ ಗುರು. ಅವ್ರು ಏನು ಮಾಡ್ತಾರೋ ನಾವು ಅದನ್ನು ಮಾಡಬೇಕು. ಅವರೊಂದು ಹೇರ್ ಕಟ್ ಸ್ಪೆಷಲ್ ಆಗಿ ಮಾಡಿಕೊಂಡ್ರೆ ನೋಡ್ಬೋದು, ರೋಡ್ನಲ್ಲಿ ಎಲ್ಲರೂ ಅದೇ ಥರ ಹೇರ್ ಕಟ್ ಇರುತ್ತೆ ಅಲ್ಲ, ಅದೇ ಥರ. ಆ ಗುರು ಅಂತ ಹೇಳಿದ್ರೆ ಯಾರು ಆಧ್ಯಾತ್ಮಿಕನಲ್ಲಿ ಶ್ರೇಷ್ಠವಾಗಿ ಇದ್ದಾರೋ ಅವರನ್ನು ಗುರುವಾಗಿ ಅವರು ಪಾಲಿಸ್ತಾರೆ. ಫ್ಯಾಮಿಲಿ ಗುರು ಅಂತೆಲ್ಲ ಹೇಳ್ತಿದ್ದಾರೆ, ಆ ಥರ ಇತ್ತು. ಸೊ ಹಂಗಿದ್ದ ಅವರ ಒಂದು ಗುರು ಅವ್ರಿಗೆ ಚೈತನ್ಯ ಮಹಾಪ್ರಭುಗಳಿನ ತುಂಬ ಅಭಿಮಾನಿಯಾಗಿ ಇದ್ದ ನಾಮಾಚಾರ್ಯ ಹರಿದಾಸ್ ಥಾಕೂರ್ ಅವ್ರ ಸ್ನೇಹ. ಸೊ ಹರಿದಾಸ್ ಥಾಕೂರನ್ನು
ನಮ್ಮ ಗೋಸ್ವಾಮಿ ಗುರು ಅನ್ನೋದು ತುಂಬ ಫ್ರೆಂಡ್ ಇದ್ದರು. ಹಂಗಾಗಿ ಆ ಗುರುಗೆ ಒಂದು ಇಚ್ಛೆ, ನನ್ನ ಶಿಷ್ಯನ ನಾನು ಹರಿದಾಸ್ ಥಾಕೂರ್ ಜೊತೆ ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ಹರಿದಾಸ್ ಥಾಕೂರ್ನ ಜೊತೆ ಅವ್ರ ಸಂಘ ಆಗಿದ್ರಲ್ಲಿ ಚಿಕ್ಕ ಹುಡುಗನಾಗಿದ್ದಾಗನೇ ಅವ್ರಿಗೆ ಭಕ್ತಿ ಬಂದ್ಬಿಟ್ಟಿದೆ. ಸೊ ಆ ಭಕ್ತಿನಲ್ಲಿ ಅವರು ತುಂಬ ಮುಂದೆ ಹೋಗಿದಾಗ ಆವಾಗ ಮನೇನ ಬಿಟ್ಟು ಓಡಿ ಹೋಗಕ್ಕೆ ನೋಡ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ನೋಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗನಾಗಿದ್ದಾಗನೇ. ಇದು ರಾಜ ಮಹನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಬಿಡ್ತಾರಾ? ಬಿಡಲ್ಲ. ಸೊ ಅವರು ಹಿಡಿದು ಇಟ್ಕೋತ ಇದ್ದಾರೆ. ಹಂಗಾಗಿ ಒಂದ್ಸಲ ಹೆಂಗೋ ಒಂದು ಸಲ ಪರ್ಮಿಷನ್ ಮಾಡಿಕೊಂಡು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗಿದ್ರು. ಫಸ್ಟ್ ಟೈಮ್ ಮೀಟಿಂಗ್ ಇದು. ನಾವು ಅವಾಗ ಹೇಳಿದೆ ನೋಡಿ, ಆವಾಗ ಹಾಗಿದ್ರೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಆಗಿದ ಮೇಲೆ ನೋಡೋದು ಫಸ್ಟ್. ಹೋಗಿದಾಗ ಹೋಗಿ ಒಂದು 6 ದಿವಸ ಚೈತನ್ಯ ಮಹಾಪ್ರಭುಗಳು ಸಂಕಟ ಮಾಡ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಇನ್ಸ್ಟ್ರಕ್ಷನ್ ಜನರಲಿ ಕೊಡ್ತಿದ್ದಾರೆ. ಅದು ಅವರಿಬ್ಬರು ಭೇಟಿಯಾಗಿದೆ, ಅದನ್ನೆಲ್ಲ ವರ್ಣನೆ ಚೆನ್ನಾಗಿದೆ ಅದೆಲ್ಲ. ಎನಿವೆ ಅದು ಭೇಟಿಯಾಗಿ ಆಗ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಬಂದಿದ್ದಾನ ಮಂಜರಿ ನನ್ನ ನೋಡಕ್ಕೆ, ಅವ್ರಿಗೇನು ಭಗವಂತನ ನೋಡ್ಬಿಟ್ಟೆ ಇವ ಅಂತ ಹೇಳ್ಬಿಟ್ಟು ಆ ಒಂದು ಭಾವನೆ ಹೆಂಗೆ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಈಗ ನೀವು ನಿಂತಿದ್ದಾರ, ಕೃಷ್ಣನ್ ನಿಮ್ಮ ಎದುರಿಗೆ ಬಂದ್ಬಿಟ್ಟ, ಹೆಂಗಿರುತ್ತೆ ಯೋಚನೆ ಮಾಡಿ ನೋಡ್ಕೊಳ್ಳಿ. ಆ ಒಂದು ಭಾವನೆ ಅವರಿಬ್ಬರಿಗೆ ಅದನ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮಗೆಲ್ಲ ಅದು ವರ್ಣನೆ ಮಾಡೋಕ್ಕೆ ನನಗೆ ಬರ್ತಾ ಇಲ್ಲ. ಸೊ ಹಂಗಾಗಿ ಅವ್ರು ಭೇಟಿ ಆಗತ್ತೆ. 6 ದಿವಸ ಅವರಿಬ್ಬರು ಭೇಟಿಯಾಗಿ ಒಂದು ಸುಂದರವಾಗಿದ್ದ ಒಂದು ಸಂಘ ಮಾಡ್ತಿದ್ದಾರೆ. ಅದಾಗಿದ ಮೇಲೆ ಇವರು ಯೋಚನೆ ಮಾಡ್ತಿದ್ದಾರೆ, ನಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಆಯ್ತು ನಿಮ್ಮ ಮನೆ ಹೋಗು ಅಂತ ಹೇಳ್ತಿದ್ದಾರೆ. ಏನಪ್ಪ, ಇಲ್ಲ ನೀನು ಮನೆ ಹೋಗು ಹಂಗೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಿನಗೆ ಟೈಮ್ ಬರ್ತಾ ಹೋಗು ಅಂತ ಹೇಳ್ಬಿಡ್ತಾರೆ. ಸೊ ಹಂಗಾಗಿ ಇವರು ಮತ್ತೆ ಮನೆ ಬಂದ್ಬಿಡ್ತಾರೆ. ಇದು ಮನೆಗೆ ಬಂದ ಮೇಲೆ ಏನಾಗತ್ತೆ, ಮತ್ತೆ ರಾಜ್ಯ ನಡೀತಾ ಇರುತ್ತೆ. ಇವರು ಇದು ಮಧ್ಯೆ ಹೆಂಗಾರ ಮತ್ತೆ ಹೋಗಿ ನೋಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಈ ತಂದೆ ತಾಯಿಗಳಿಗೆ ಮಹಾನು ನಾವು ಇಷ್ಟು ದೊಡ್ಡ ಸೌಕರ್ಯ, ಇಷ್ಟು ದುಡ್ಡು ಇದೆ, ಇಷ್ಟು ರಾಜ್ಯ ಪರಿಪಾಲನೆ ಮಾಡಬೇಕಿದೆ, ಮಹಾನು ಸನ್ಯಾಸ ಆಗಿಬಿಟ್ರೆ ಏನು ಮಾಡೋದು ಅಂತ ಅವ್ರಿಗೆ ಆ ಭಯ. ಅದಕ್ಕೆ ಅಂತ ಇವರನ್ನ ಜಾಸ್ತಿ ತಡೆ ಮಾಡ್ತಾ ಇದ್ರು ಭಕ್ತಿ ಮಾಡೋದಕ್ಕೆ ಅಂತ ಹೇಳಕ್ಕಂತ ಈ ಥರ ಜಾಸ್ತಿ ಸನ್ಯಾಸಿಗಳ ಸಂಘ ಅದು ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ರು. ಬಟ್ ಇವರಿಗೆ ಅದನ್ನ ಬಿಡಕ್ಕ ಮನಸ್ಸು ಬರ್ತಾ ಇಲ್ಲ. ಸೊ ಹಂಗಾಗಿ ಯೋಚನೆ ಮಾಡ್ತಾ ಇದ್ದಾಗ ಮಧ್ಯಾಹ್ನಲ್ಲಿ ಎಲ್ಲರ ಲೈಫ್ನಲ್ಲಿ ಗೊಂದಲ ಬರ್ತಲ್ಲ. ಇವ್ರ ತಂದೆಗೆ ಒಂದ್ಸಲ ಬೇರೆ ಯಾರೋ ಹೊಟ್ಟೆ ಕಿಚ್ಚಿತ್ತು, ಇವರು ಈ ಥರ ದುಡ್ಡು ಮಾಡ್ತಿದ್ದಾರೆ ಹಂಗಂತ ಹೇಳ್ಬಿಟ್ಟು ಮತ್ತೆ ಈ ರಾಜ ಹತ್ರ ಹೋಗಿ ಇವ್ರ ಬಗ್ಗೆ ಏನಾರ ತಪ್ಪು ಹೇಳೋಣ ಅಂತ ಹೇಳ್ಬಿಟ್ಟು ಇವರು ನಿಮ್ಗೆ ಕೊಡೋದು 12 ಲಕ್ಷ, ಅವ್ರು ಮಾಡೋದು 20-30 ಲಕ್ಷ ಮಾಡ್ತಿದ್ದಾರೆ, ನಿಮ್ಗೆ ಅದೆಲ್ಲ ಕೊಡ್ತಾ ಇಲ್ಲ, ನಿಮ್ಮನ್ನ ಏಮಾರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಸೊ ಇಮಿಡಿಯೇಟ್ಲಿ ಅಂದರೆ ದುಡ್ಡು ಜಾಸ್ತಿ ಇರೋರಿಗೆ, ಹೈ ಪೊಸಿಷನ್ನಲ್ಲಿರೋರಿಗೆ ನಿರಂತರವಾಗಿ ಯಾವಾಗ ಬೇಕಾ ಕಳಗೆ ಬಿಡ್ಬೋದು. ನೋಡ್ತಿದ್ದೀರಾ, ಇವತ್ತು ಚೀಫ್ ಮಿನಿಸ್ಟರ್, ನಾಳೆ ಕೆಲವು ಟೈಮ್ ಅಪೋಸಿಷನ್ ಲೀಡರ್, ಭಾಳಷ್ಟು ಟೈಮ್ ಡೆಪಾಸಿಟೇ ಹೋಗ್ಬಿಡುತ್ತೆ. ಇಲ್ಲ ಹಂಗೆಲ್ಲ ಆಗತ್ತೆ. ಸೊ ಇವರು ಅಷ್ಟು ದುಡ್ಡು ಇದ್ದು ಹಂಗಿದ್ದಾಗ ಈ ರಾಜ ಸಡನ್ ಆಗಿ ಅವನಿಗೆ ಭಯ ಬಂದಾಗ ನಮ್ಮನ್ನ ಇವರು ಎದುರಿಸ್ತಾರಂತ ಯೋಚನೆ ಮಾಡಿದಾಗ ಇವರು ಹೋಗಿ ಹೇಳಿದ ಮೇಲೆ ಇವರು ಅರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾರು ಇವರು ದೊಡ್ಡಪ್ಪ, ಇವರು ತಂದೆಯನ್ನು ಅರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಗೋವರ್ಧನ್ ಮಜುಮ್ದಾರ್ ಮತ್ತು ಹಿರಣ್ಯ ಮಜುಮ್ದಾರನ್ನ ಅರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಇವರು ತಂದೆ ಎಲ್ಲೋ ಕ್ಷೇತ್ರ ಏನೋ ಅಂದರೆ ಬಿಸ್ನೆಸ್ ಸಂಬಂಧವಾಗಿ ಎಲ್ಲೋ ಹೋಗಿದ್ದಾರೆ. ಸೊ ಅವರಲ್ಲಿ ಸಿಕ್ಕಿಲ್ಲ. ಇವರು ದೊಡ್ಡಪ್ಪ ಓಡ್ಬಿಟ್ರು, ನಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿದಾಗ ಸಿಕ್ಕಾಕಿದ್ರು ಯಾರು, ನಮ್ಮ ಗೋಸ್ವಾಮಿ. ಅವ್ರ ಮನೇಲಿ ಕೂತು ಜಪ ಮಾಡ್ತಾ ಇದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು, ನೀ ಬಾರಪ್ಪ. ಸೊ ಅಲ್ಲಿ ಹೋಗ್ತಾರೆ. ಬಟ್ ಇವರು ಓಡಿ ಹೋಗಿಲ್ಲ. ನಾನು ಏನು ಭಗವಂತ ಇದ್ದಾನೆ ನನ್ನ ಕಾಪಾಡ್ಸಕ್ಕೆ, ಏನಾಗಿದ್ರೆ ನಾನು ಭಗವಂತ ನನ್ನ ರಕ್ಷಣೆ ಮಾಡ್ತಾನೆ, ನಾನು ಭಗವಂತನ ಡಿಪೆಂಡ್ ಮಾಡಿ ಇರ್ತೀನಿ ಅಂತ ಹೇಳಿ ಆ ಯೋಚನೆಯಲ್ಲಿ ಇವರು ಇದ್ದರು. ದೊಡ್ಡಪ್ಪ ಜೊತೆ ಓಡಿ ಹೋಗಿಲ್ಲ. ಸೊ ಇವರು ಹೋಗಿ ಕರ್ಕೊಂಡು ಹೋಗ್ತಿದ್ದಾರೆ. ಹೋಗಿದ ಮೇಲೆ ಅಲ್ಲಿ ಅವರೆಲ್ಲ ಅವರ ಟಾರ್ಚರ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ನಿನ್ನ ತಂದೆ, ನಿನ್ನ ದೊಡ್ಡಪ್ಪ ಎಲ್ಲಿದ್ದಾರೆ ನನಗೆ ಹೇಳಬೇಕು ಇವಾಗ, ಅದನ್ನೇ ಇದು ಮಾಡ್ತಿದ್ದಾರೆ. ಬಟ್ ಇವರು ಇಂಟೆಲಿಜೆಂಟ್ ಅಲ್ಲ, ಸುಮ್ಮನೆ ಸಾಧಾರಣ ಗೋಸ್ವಾಮಿ ಅಲ್ಲ. ಸೊ ಅವ್ರ ಜೊತೆ ವಾದ ಮಾಡ್ತಿದ್ದಾರೆ. ಮಾಡಿದಾಗ ಅವರನ್ನು ಇದು ಮಾಡಿ ಅವರು ಮಾತಾಡ್ತಾ ವಾದದಲ್ಲಿ ಭಕ್ತಿ ಮತ್ತು ಸ್ನೇಹ ಅದೆಲ್ಲ ಇಟ್ಟು ಎಲ್ಲ ಕಂಬೈನ್ ಮಾಡಿ ಅವರು ವಾದ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಚೈತನ್ಯ ಚರಿತಾಮೃತದಲ್ಲಿ ವಿವರಣೆ ಇದೆ. ಮಾಡಿದಾಗ ಅವನಿಗೆ ಅಕ್ಕನೇ ಬಂದ್ಬಿಡುತ್ತೆ ರಾಜಾಗೆ, ನಾನು ಈ ಥರ ಮಾಡೋಕ್ಕಿದ್ದಾನಲ್ಲ ಇವನ ಜೊತೆ, ಇವ್ನು ನನ್ನ ಮಹಾ ಥರ ಅಂತ ಹೇಳ್ಬಿಟ್ಟು ನೀನು ನನ್ನ ಮಹಾ ಅಂತ ಆ ಥರ ಹೇಳ್ಬಿಡ್ತಾರೆ. ಆಗ ಹೇಳ್ತಾರೆ, ಸರಿ ಅಣ್ಣ ತಮ್ಮಂದ್ರ ಜೊತೆ ಇದೆಲ್ಲ ನಡೆಯುತ್ತೆ, ಇವಾಗ ಇದನ್ನು ಸಾಲ್ವ್ ಮಾಡಬೇಕು, ಇದನ್ನ ಏನಾರು ಒಂದು ಅಗ್ರಿಮೆಂಟ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ನಿಮ್ಮ ತಂದೆ ನಿಮ್ಮ ದೊಡ್ಡಪ್ಪ ಕರ್ಕೊಂಡು ಬಾ, ನಿಮ್ಮ ದೊಡ್ಡಪ್ಪ ಸರಿ ಇಲ್ಲ ಏನಿದ್ರೇನು ಕರ್ಕೊಂಡು ಭಾವನೆ ನೋಡೋಣ ಅಂತ ಹೇಳಿ ಮಾತಾಡ್ಸ್ತಿದ್ದಾರೆ. ಆಮೇಲೆ ಎಲ್ಲ ಕರ್ಕೊಂಡು ಬರ್ತಾರೆ, ಮಾತಾಡಿಸಿ ಅವರು
ಏನೋ ಸೆಟಲ್ಮೆಂಟ್ ಮಾಡ್ಕೋತಾರೆ, ಓಕೆ 12 ಲಕ್ಷ ಇಲ್ಲ 13 ಲಕ್ಷ 14 ಲಕ್ಷ ಏನೋ ಅಗ್ರಿಮೆಂಟ್ ಆಗುತ್ತೆ. ಹಂಗಾಗಿ ಎಲ್ಲ ಉಳಿಸ್ಕೊಂಡ್ರು. ಆಮೇಲೆ ಇವರು ಮನೆಗೆ ಬರ್ತಾರೆ. ಹಂಗೆ ಬಂದ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ 2ನೇ ಸಲ ಶಾಂತಿಪುರ್ ಬರ್ತಿದ್ದಾರಲ್ಲ, ಮತ್ತೆ ಇವರು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡ್ಬಿಡೋಣ, ಇವಾಗ ನಾವು ಅವ್ರ ಜೊತೆ ಹೋಗ್ಬಿಡೋಣ, ಸನ್ಯಾಸ ತಗೊಂಡು ಹೋಗ್ಬಿಡೋಣ ಅಂತ ಹೋಗ್ತಿದ್ದಾರೆ. ಅಲ್ಲಿ ಹೋಗಿ 6 ದಿವಸ ಚೈತನ್ಯ ಮಹಾಪ್ರಭುಗಳ ಜೊತೆ ಸಂಕ. ನಮ್ಗೆ 1 ಸೆಕೆಂಡ್ ಸಿಕ್ಕಿದ್ರೆ ದೊಡ್ಡ ಸಮಾಚಾರ. 6 ದಿವಸ ಚೈತನ್ಯ ಮಹಾಪ್ರಭುಗಳು. ಹಂಗಿದ್ರೆ ನಾನು ಮುಂಚೆ ಹೇಳಿದ್ನಲ್ಲ, ಚೈತನ್ಯ ಮಹಾಪ್ರಭುಗಳು ಯಾವುದು ಬರೆದಿಲ್ಲ. ಅವರು ಆಧ್ಯಾತ್ಮಿಕ ಬಗ್ಗೆ ಈ ಥರ ಅವರ ಏನು ಹೇಳೋದು, ತುಂಬ ಕ್ಲೋಸ್ ಇಂಟಿಮೇಟ್ ಅಸೋಸಿಯೇಟ್ಸ್ ಅವ್ರ ಜೊತೆ ಸಂಘ ಮಾಡಿದಾಗ ಈ ಜ್ಞಾನದನ್ನು ಕ್ಲಾಸ್ ಕೊಡ್ತಿದ್ದಾರೆ. ಆ ಕ್ಲಾಸ್ನಲ್ಲಿ ಎಲ್ಲ ಪೂರ್ತಿ ಇವರು ಅಬ್ಸರ್ವ್ ಮಾಡ್ಕೋಬೇಕು, ಆಮೇಲೆ ಅದನ್ನು ಎಲಾಬ್ರೇಟ್ ಮಾಡಬೇಕು. ಅಲ್ಲ, ಇವಾಗ ನಾವು ನಾರ್ಮಲಿ ಒಂದು ಅರ್ಧ ಗಂಟೆ ಕ್ಲಾಸ್ ಕೇಳಿದ್ರೆ ಅದರಲ್ಲಿ 2-3 ವಿಷಯ ನಮ್ಮ ತಲೆಯಲ್ಲಿ ನಿಲ್ಲತ್ತೆ. ಅವ್ರು ಹೇಳಿದ ಎಲ್ಲ ನಮ್ಮ ತಲೆಯಲ್ಲಿ ನಿಲ್ಲಲ್ಲ. ಮೋಸ್ಟ್ ಟೈಮ್ ನಿದ್ರೆ ಮಾಡಿಬಿಡ್ತೀವಿ. ಬಟ್ ಇವರೆಲ್ಲ ಅವ್ರು ಹೇಳೋದನ್ನ ಪೂರ್ತಿ ಹಂಗೆ ಆಕರ್ಷಣೆ ಮಾಡಿಕೊಂಡು ಅದರಿಂದ ಎಷ್ಟೋ ಗ್ರಂಥಗಳು ಬರೆದಿದ್ದಾರೆ. ಅಷ್ಟು ಪವರ್ಫುಲ್ ಪರ್ಸನಾಲಿಟೀಸ್. ಸೊ 6 ದಿವಸ ಇವ್ರ ಜೊತೆ ಇದ್ದಾಗ ಅವ್ರು ಏನೇನು ಕಳೆದಿರ್ತಾರೆ ಅನ್ಬೋದು ನಮಗೆ ಲೆಕ್ಕ ಮಾಡೋಕ್ಕಾಗಲ್ಲ. ಸೊ ಹಂಗೆ ಮಾಡ್ತಿದ್ದಾರೆ. ಬಟ್ ಕೊನೆಯಲ್ಲಿ ಹೋಗೋಣ, ನಾನು ಬರ್ತೀನಿ ಅಂತ ಹೇಳಿದಾಗ, ಇಲ್ಲಪ್ಪ ನೀನು ಮನೆ ಹೋಗ್ಬಿಟ್ಟು ಸಾಧಾರಣ ವ್ಯಕ್ತಿ ಥರ ನೀನು ಇರು. ಹಂಗಂದ್ರೆ ನೀನು ಮೆಟೀರಿಯಲಿಸ್ಟ್ ಅಂತ ಹೇಳ್ತೀವಲ್ಲ, ಭೌತಿಕ ರೀತಿಯಾಗಿ ಇರೋರು, ನೀನು ರಾಜ್ಯ ಪರಿಪಾಲನೆ ಮಾಡು, ಉಜಾಲ್ ಮಾಡು, ಜಾಲಿ ಇರು ಅಂತ ಹೇಳ್ಬಿಡ್ತಾರೆ. ಹೊರಗಡೆ ಹಂಗೆ ಇರಬೇಕು, ಒಳಗೆ ನೀನು ಆ ಭಕ್ತಿನ ಇದು ಮಾಡು, ಹೊರಗಡೆ ತೋರಿಸ್ಬೇಡ ಅದನ್ನು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಏನಪ್ಪ 2ನೇ ಸರಿ ಫೇಲಿಯರ್. ಭಗವಂತನ ಭೇಟಿಯಾಗಿ ಅವ್ರ ಜೊತೆ ಇರಬೇಕು ಅಂದರೆ 2 ಸಲ ಫೇಲ್ ಆಗಿಬಿಟ್ಟಿತ್ತು. ಮತ್ತೆ ಮನೆ ಬಂದ್ಬಿಡ್ತಾರೆ. ಬಟ್ ಮಹಾಪ್ರಭುಗಳು ಹೇಳಿದ್ದಾರೆ ಈ ಥರ ಮಾಡು ಅಂತ ಹೇಳಿಬಿಟ್ಟು, ಅದಕ್ಕಿಂತ ಇವರು ರಾಜ್ಯ ತಂದೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಇನ್ನೂ ಭಾಳ ಬಳಸ್ತಾ ಇದ್ದಾರೆ. ಬಟ್ ಒಳಗಡೆ ಅದರಲ್ಲಿ ಯಾವುದು ಹಂಚಿಲ್ಲ, ಇದಕ್ಕೆ ಸಂಬಂಧ ಇಲ್ಲ ಅಂತಾರ ಪರ್ಫೆಕ್ಟಾಗಿ ಒಂದು ಹೆಂಗೆ ನಮಗೆಲ್ಲ ಅದೊಂದು ತಿಳ್ಕೊಬೇಕು. ನಾವೆಲ್ಲ ಭೌತಿಕ ಜಾಗ ಜೀವನದಲ್ಲಿ ಬಳಸ್ತಾ ಇದ್ದೀವಿ, ಆಫೀಸ್, ಮಕ್ಕಳು, ಮಾರಿಗಳು, ನೇಬರ್ಸ್, ಏನೇನೋ. ಬಟ್ ಹೆಂಗೆ ನಾವು ಅದರಲ್ಲಿ ಇದ್ದುಕೊಂಡು ಅದರಲ್ಲಿ ಇರದೇ ಇರೋದು ಎಂಬುದು ಅವರ ತಂದೆ ಕಲಿಬೇಕು. ಆ ಥರ ಮಾಡ್ತಾ ಇದ್ರು. ಅವ್ರ ತಂದೆ ಎಲ್ಲ ಹೇಳಿದ್ರೆ, ಇವನು ಹಿಂಗೆ ಬಿಟ್ಟರೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ಒಂದು ಸುಂದರವಾಗಿದೆ ಒಂದು ಹೆಣ್ಮಗಳನ್ನು ಮದುವೆ ಮಾಡಿಬಿಡೋಣ, ಅಟ್ರಾಕ್ಟ್ ಆಗಿಬಿಡ್ತಾನೆ, ಆಮೇಲೆ ಇದೆಲ್ಲ ಸನ್ಯಾಸ ಎಲ್ಲ ಬಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಮದುವೆ ಮಾಡೋಕ್ಕೆ ಹೊರಟಾರೆ. ತುಂಬ ಅತಿ ಸುಂದರವಾಗಿದೆ ಒಂದು ಹೆಣ್ಮಗು, ಅವಳನ್ನು ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿ ಆವಾಗನೇ ಇವರು ಫ್ಯಾಮಿಲಿ ಚೆನ್ನಾಗಿ ಬಳಸ್ತಾರೆ. ಬಟ್ ಇದ್ರೇನು ಅವ್ರಿಗೆ ಈ ಭಗವಂತನ ಬಿಟ್ಟು ಇರೋಕ್ಕೆ ಅವ್ರಿಗೆ ಮನಸ್ಸಾಗ್ತಾ ಇಲ್ಲ. ಹಿಂಗೆ ಇರ್ತಾ ಒಂದು ದಿವಸ ಅಲ್ಲಿ ನಿತ್ಯಾನಂದ ಪ್ರಭುಗಳು ಬರ್ತಿದ್ದಾರೆ. ಶಾಂತಿಪುರ್ಗೆ ಬರ್ತಾ ಇದ್ದಾರೆ ನಿತ್ಯಾನಂದ ಪ್ರಭುಗಳು. ನಿತ್ಯಾನಂದ ಪ್ರಭು ಯಾರು? ಬಲರಾಮ. ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣ, ರಾಧಾರಾಣಿ ಶ್ರೀಕೃಷ್ಣ. ಸೊ ನಿತ್ಯಾನಂದ ಪ್ರಭು ಅಲ್ಲಿ ಬಂದಾಗ ಇವ್ರಿಗೆ ಅರ್ಥ ಆಗುತ್ತೆ, ಈಗ ನಾನು ಒಂದೊಂದು ಮತ್ತೆ ಹೋಗಿ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ತೀನಿ, ಸಂಘ ಮಾಡ್ತೀನಿ, ಬಟ್ ಅವ್ರ ಜೊತೆ ಇರಕ್ಕೆ ನನಗೆ ಒಂದು ಅನುಗ್ರಹ ಸಿಕ್ಕಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಅವರ ಶುದ್ಧ ಭಕ್ತರಾಗಿದ್ದ ನಿತ್ಯಾನಂದ ಪ್ರಭುಗಳು ಬರ್ತಿದ್ದಾರೆ, ಅವರ ಹತ್ರ ಹೋಗಿ ಶರಣಾಗತಿ ಆಗೋಣ ಅಂತ ಯೋಚನೆ ಮಾಡಿಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಹೋಗಿದಾಗ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಇದು ನಿತ್ಯಾನಂದ ಪ್ರಭುಗಳು ಅಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಹೋಗಿ ನೋಡ್ತಿದ್ದಾರೆ. ನೋಡಿಕೊಂಡು ದೂರದಲ್ಲಿ ನಿಂತಿರ್ತಾರೆ. ದೂರದಲ್ಲಿ ನಿಂತಿದ್ದಾಗ ಅಲ್ಲಿಂದ ನಿತ್ಯಾನಂದ ಪ್ರಭುಗಳು ಅದೇ ಅವರು ಸಾಧಾರಣ ಇರ್ತಿಲ್ಲ, ಬಲರಾಮರ್ ಅವರಿದ್ದಾಗ ಎಷ್ಟು 1000 ಜನರು, ಕೋಟಿ ಜನರು ಅಲ್ಲಿ ಸಂಘ ಆಗಿರ್ತಾರೆ. ಅಲ್ಲಿ ಒಂದು ಜಾಗ ಹೆಸರು ಪಾಣಿಹಟ್ಟಿ. ಇವಾಗನೇ ಸಬ್ಜೆಕ್ಟ್ ಬಂದಿದ್ದೀನಿ. ಪಾಣಿಹಟ್ಟಿ ಅಂತ ಒಂದು ಜಾಗ, ಅಲ್ಲಿ ಹೋಗಿದ್ದಾರೆ ಅವರು. ಅಲ್ಲಿ 1000 ಜನರು ಬಂದಿದ್ದಾರೆ. ನಿತ್ಯಾನಂದ ಪ್ರಭುಗಳು ಅಲ್ಲಿ ಜಾಸ್ತಿ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡಿ ಎಲ್ಲರೂ ಭಕ್ತಿನಲ್ಲಿ ಸಂಕೀರ್ತನ ಮೂಮೆಂಟ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಎಲ್ಲ ಅಷ್ಟು 1000 ಜನರು ಅಲ್ಲಿ ಸಂಗಮ ಆಗಿದ್ದಾರೆ. ಅಲ್ಲಿ ಎಲ್ಲೋ ಹಿಂದ್ಗಡೆ ಇವರು ಬಂದು ನಿಂತಿದ್ದಾರೆ. ಅವ್ರು ಬಂದ ಕ್ಷಣ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಅವರ ಅಸಿಸ್ಟೆಂಟ್ನ ಕಳಿಸಿದ್ದಾರೆ, ಇಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಬಂದಿದ್ದಾನೆ, ಅಲ್ಲಿ ಇದ್ದಾನೆ, ಅವನು ಕರ್ಕೊಂಡು ಬಾ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಇವರು ಹೋಗಿ ಸರಕೊಂಡು ಬರ್ತಿದ್ದಾರೆ, ಬಾ ಇಲ್ಲಿ. ನಿತ್ಯಾನಂದ ಪ್ರಭುಗಳು ನಿನ್ನ ಕರೀತಿದ್ದಾರೆ, ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಹೋಗಿದಾಗ ಅವ್ರನ್ನ ನೋಡಿದ ಮೇಲೆ ಫಸ್ಟ್ ಇವ್ರನ್ನ ಹೇಳ್ತಿದ್ದಾರೆ, ಒಂದು ಶ್ಲೋಕ ಇದೆ.
सुनी प्रभु कहे चोरी दिली दर्शना आया आया आजी तोरा करी मुದಂಡನ. ಅದೇ ಅದಕ್ಕೇನು ಹೇಳ್ತಿದ್ದಾರೆ ಅಂದರೆ, ನಿತ್ಯಾನಂದರ ಎದುರಿಗೆ ಬಂದಾಗ ಹೇಳ್ತಾರೆ, ನೀನು ಕಳ್ಳ. ಯಾರು? ನಿತ್ಯಾನಂದ ಪ್ರಭು ನಮ್ಮ ಗೋಸ್ವಾಮಿಯನ್ನು ಹೇಳ್ತಿದ್ದಾರೆ, ನೀನು ಕಳ್ಳ. ಇವಾಗ ನನ್ನ ನೋಡಕ್ಕೆ ಭೇಟಿಯಾಗಿ ಬಂದಿದ್ದ, ನನ್ನ ಹತ್ರ ಸಿಕ್ಕಾಕ್ಬಿಟ್ಟಿದ್ದೆ. ಇಲ್ಲಿ ಬಾ, ಇಲ್ಲಿ ಬಾ, ಇವತ್ತು ನಿನಗೆ ಒಂದು ದಂಡನೆ ಕೊಡ್ತೀನಿ. ಇದು ನಿತ್ಯಾನಂದ ಪ್ರಭುಗಳ ಇದು ಹೇಳ್ಬಿಟ್ಟು ಅವನ ಕರೆಸಿ ಕಾಳಿಗೆ ದೊಬ್ಬಿ ಅವನ ತಲೆನಲ್ಲಿ ಕಾಲಿಡ್ತಾರೆ. ನಿತ್ಯಾನಂದ ಪ್ರಭುಗಳು ಕಾಲು ತಲೆನಲ್ಲಿ ಸಿಕ್ಕೋದು ಯಾರಿಗೆ ಬೇಕು? ಎಲ್ಲರಿಗೂ ಯೋಚನೆ ಮಾಡ್ತಿದ್ದಾರೆ, ನಾ ಯಾಕೆ ಹೋಗಿ ನಿತ್ಯಾನಂದ ಪ್ರಭುಗೆ ತಲೆ ಕೊಡಬೇಕು? ಎಷ್ಟು ಜನರಿಗೆ ನಿತ್ಯಾನಂದ ಕೃಪಾ ಬೇಕು? ಆ ಒಂದು ಧೂಳಿಲಿರೋ ಧೂಳಿಲಿರೋ ಒಂದು ಇದು ಸಿಕ್ಕಿದ್ರೆ, ನಾವು ಶುದ್ಧ ಭಕ್ತರು ಧೂಳಿ ಸಿಕ್ಕಿದ್ರೆ ನಮ್ಗೆ ನಮ್ಮನ್ನ ಜೀವನ ಸಾರ್ಥಕತೆ ಆಗತ್ತೆ ಅಂತ ಹೇಳಿದ್ರೆ, ನಿತ್ಯಾನಂದ ಪ್ರಭು ಬಲರಾಮರ ನಮ್ಮ ತಲೆಯಲ್ಲಿ ಪಟ್ಟಿದ್ರೆ ಏನಾಗುತ್ತೆ? ಅದು ಇವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಆಮೇಲೆ ಹೇಳ್ತಿದ್ದಾರೆ ಈ ಒಂದು ಶ್ಲೋಕ, ಇದನ್ನ ಯಾರು ಓದಿ? ಹೂ ಕ್ಯಾನ್ ರೀಡ್ ದಿಸ್? ಕ್ಯಾನ್ ಯು ರೀಡ್? ಮೈಕ್ ಇದೆಯಾ? ಸದ್ಯಕ್ಕೆ ದಧಿಚಿಡಾ ಭಕ್ಷಣ ಕರಹ ಮುರಗಣೆ ಶುನಿ ಆನಂದಿತ ಹೈಲ ರಘುನಾಥ ಮನೆ. ಅರ್ಥನ ಓದ್ಬೇಡಿ. ಒಂದು ಹಬ್ಬ ಮಾಡಿ ನನ್ನ ಸಂಗಾತಿಗಳೆಲ್ಲರಿಗೂ ಮೊಸರಿನಲ್ಲಿ ನೆನೆಸಿದ ಅವಲಕ್ಕಿ ಹಂಚು. ಈ ಮಾತನ್ನು ಕೇಳಿ ರಘುನಾಥದಾಸರಿಗೆ ಬಹಳ ಸಂತೋಷವಾಯಿತು. ಹಂಗಾಗಿ ದಂಡನೆ ಅಂತ ಹೇಳಿದ್ರಲ್ಲ ಮುಂಚೆ, ನಿಂಗೆ ದಂಡನೆ ಕೊಡ್ತೀನಿ, ನೀನು ಕಳ್ಳ, ನಿಂಗೆ ದಂಡನೆ ಕೊಡ್ತೀನಿ ಅಂತ ಹೇಳಿದಾಗ ಏನ್ ದಂಡನೆ? ಅವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟು ಹೇಳ್ತಿದ್ದಾರೆ ಈ ತರ ದಂಡನೆ. ಇಲ್ಲಿ ನಮ್ಮ ತರ ಇಲ್ಲಿ ಫೆಸ್ಟಿವಲ್ ಇಲ್ಲಿ ಒಂದು 50 ಜನರು ಇರ್ತೀವ, ಅಲ್ಲಿ 50,000 ಜನರಿದ್ದಾರೆ. ಇವ್ರು ಇಷ್ಟು ಜನರಿಗೇನೋ ನೀನು ಇವತ್ತು ಫೀಸ್ಟ್ ಕೊಡಬೇಕು, ಇದನ್ನೇ ನಿನ್ಗೆ ದಂಡನೆ ಅಂತ ಹೇಳ್ಬಿಡ್ತಾರೆ. ಸೊ ಇವ್ರಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ, ನಾವು ಇಷ್ಟು ಜನರಿಗೆ ನಿತ್ಯಾನಂದರು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇಷ್ಟು ಜನರಿಗೆ ಪ್ರಸಾದ ಕೊಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ಬಿಸಿಲು 50 ಡಿಗ್ರಿ ಅಂತ ಆವಾಗ ಇತ್ತಂತಲ್ಲಿ. ನಾನು ಹೇಳೋದು 1510 ಸಮ್ ಟೈಮ್ ಆ ಥರ 1500s ಇಟ್ಕೊಳ್ಳಿ. ಇವಾಗ ನಾವು ಹೇಳ್ತೀವಿ ಕ್ಲೈಮೇಟ್ ಅದೇನು ಗ್ಲೋಬಲ್ ವಾರ್ಮಿಂಗ್ ಅದು ಇದೆಲ್ಲ ಹೇಳ್ತಿದ್ದೀವಿ. ಆವಾಗಲೇ ಡಿಗ್ರಿ ಸೆಲ್ಸಿಯಸ್ ವಾಸ್ 50 ಡಿಗ್ರಿ ಸೆಲ್ಸಿಯಸ್, ಅಷ್ಟು ಬಿಸಿಲಿತ್ತಂತ ಆವಾಗ. ಅಂದರೆ ಈಗ ಚೇಂಜ್ ಆಗುತ್ತೆ ಕ್ಲೈಮೇಟ್, ಮಳೆ ಬರೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಇದ್ದಿದ್ದ ಬಿಸಿ ಜಾಸ್ತಿ ಇದ್ದ ಟೈಮ್ ಅಂತ. ಆವಾಗ ಅದಕ್ಕೋಸ್ಕರ ಯಾಕೆ ಈ ಚಿಡಾದಾಗಿ ಯಾಕೆ ಬಿಸಿಬೇಳೆಭಾತ್ ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಷ್ಟು ಬಿಸಿ ಇತ್ತು ಅಂತ ಅಲ್ಲಿ ಟೆಂಪರೇಚರ್ ವಾಸ್ ಸೋ ಹಾಟ್. ಸೊ ಎಲ್ಲರಿಗೇನೋ ತಣ್ಣನಾಗಿ, ಅಂದರೆ ಚಿಡ ಅಂದರೆ ಅದೇನು ಹೇಳ್ತಾರೆ, ಅವಲಕ್ಕಿ ಮತ್ತು ಹಾಲು, ಕಂಡೆನ್ಸ್ಡ್ ಮಿಲ್ಕ್, ಇದೊಂದು ಐಟಮ್. ನಮಗೆ ಒಂದು ಐಟಮ್ ಮಾತ್ರ ಗೊತ್ತು ಚಿಡಾದಾಗಿ. ಆ್ಯಕ್ಚುಲಿ ಹಾಲು ಅಂದರೆ ಕಂಡೆನ್ಸ್ಡ್ ಮಿಲ್ಕ್ ವಿತ್ ಅವಲಕ್ಕಿ, ಇದು ಒಂದು ಪಾರ್ಟ್. ಒಬ್ಬರಿಗೆ ಒಂದು ಡಿಶ್. ಇನ್ನೊಂದು ಡಿಶ್ ಚಿಡಾ ದಹಿ, ಚಿಡಾ ಪ್ಲಸ್ ದಹಿ, ಹೆಂಗಂದ್ರೆ ಮೊಸರು ಮತ್ತು ಅವಲಕ್ಕಿ. ಎಲ್ಲರಿಗೂ ಅವ್ರು ಮಾಡಿದ್ದು ಸಾವಿರ ಹಂಗಂದ್ರೆ ಎಷ್ಟೆಷ್ಟೋ ದೊಡ್ಡ ಪಾರ್ಟ್ಸ್ ಅದರಲ್ಲಿ ಮಾಡ್ತಿದ್ದಾರೆ. ಮಾಡಿ ಎಲ್ಲರಿಗೆ 2 ಪಾರ್ಟ್ ಕೊಡ್ತಿದ್ದಾರೆ. ಒಂದು ಹಾಲು ಮೊಸರು, ಒಂದೊಂದು ಹಾಲು ಅವಲಕ್ಕಿ, ಇನ್ನೊಂದು ಕಡೆ ಮೊಸರು ಅವಲಕ್ಕಿ 2 ಪಾರ್ಟ್ ಕೊಡ್ತಿದ್ದಾರೆ. ಇದನ್ನ ಕೇಳಿಬಿಟ್ಟು ಎಲ್ಲ ಕಡೆಯದ್ದು ಜನರೆಲ್ಲ ಪೂರ್ತಿ ಬ್ಯಾಂಗ್ಳೂರಲ್ಲಿ ಬಂದ್ಬಿಡ್ತಾರೆ. ಮದನ್ ಮೋಹನ್ ಇವತ್ತು ಪಾಣಿಹಟ್ಟಿ ಉತ್ಸವ ಮಾಡ್ತಿದ್ದಾರೆ, ಎಲ್ಲರಿಗೂ ಫೀಸ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಬಂದ್ಬಿಟ್ಟಿರ್ತಾರೆ. ಸೊ ಬರ್ತಾ ಇದ್ದಾರೆ. ನಮ್ಮ ಜಗನ್ನಾಥ್ ಅವರು ಮಾಡ್ತಾ ಇರ್ತಾರೆ ಫೀಸ್ಟ್ ಸ್ಪಾನ್ಸರ್ ಮಾಡೋದು, ನಮ್ಮ ಡಿವೋಟಿ ಕುಕ್ ಮಾಡ್ತಾ ಇರ್ತಾರೆ. ಇದು ಹೆಂಗಾಗಿತ್ತು ಅಂತ ಹೇಳಿದ್ರೆ, ಆ ಊರಿನಲ್ಲಿ ಇರೋ ಎಲ್ಲ ಅವಲಕ್ಕಿ ಹಾಲು ಎಲ್ಲ ಖಾಲಿ. ಇವಾಗ ಏನು ಮಾಡೋದು? ಬೇರೆ ಊರು ಹೋಗಿ ಅಲ್ಲಿಂದ ತಂದು ಬಾ. ಅದೇ ಥರ ಅಲ್ಲಿರೋ ಸುತ್ತಮುತ್ತಾರ ಇರೋ ಒಂದು ಎಲ್ಲ ಊರ್ಲಿದ್ದು ಖರೀದಿ ಮಾಡ್ತಾ ಇದ್ದಾರೆ, ಬರ್ತಾ ಇರ್ತಾರೆ ಸಾವಿರ ಜನರು. ಈಗ ಹೆಂಗಂದ್ರೆ ಅವರು ಅಲ್ಲಿ ಈಗ ಜಾಗ ಈ ದೇವಸ್ಥಾನ ಒಳಗೆ ಕೂತು ಎಲ್ಲ ಫುಲ್ ಆಗಿಬಿಟ್ಟಿದೆ. ಜನ್ಮಾಷ್ಟಮಿ ನೋಡಿದೆ ಎಲ್ಲ ಇಲ್ಲಿ ನಿಂತಿದ್ರು, ಈ ಕಡೆ ನೋಡ್ತಾ ಇದ್ರು. ಅಲ್ಲಿ ಆ ಕಡೆ ರಥಯಾತ್ರೆ ಇನ್ನು ರೋಡೆಲ್ಲ ಹೋಗಿತ್ತು. ಹಂಗೆ ಹೋಗಿ ಪೂರ್ತಿ ಹೋಗಿ ಅವರು ಇದ್ದದ್ದು ಬಂದು ನದಿ ತಡ, ಏನು ಗಂಗಾ ನದಿ ತಡನಲ್ಲಿ ಇವ್ರು ಕೂತಿದ್ದಾಗ ಇಲ್ಲಿ ಜಾಗನೇ ಇಲ್ಲ. ಇವಾಗ ಎಲ್ಲ ನೀರೊಳಗೆ ಇಳಿದ್ಬಿಟ್ರು, ತಿನ್ನೋದು ನೀರೊಳಗೆ ನಿಂತ್ಕೊಂಡು ತಿಂತಿದ್ದಾರೆ ಗಂಗಾನಲ್ಲಿ. ಯೋಚನೆ ಮಾಡ್ಕೊಳ್ಳಿ, ಅಷ್ಟು ಸಾವಿರ ಜನಗಳು ಖುಷಿನಲ್ಲಿ ಅವರು ಫೀಸ್ಟ್ ಮಾಡ್ತಿದ್ದಾರೆ. ನಿತ್ಯಾನಂದ ಪ್ರಭುಗಳು ಹೇಳಿದ ಒಂದು ಇದಕ್ಕೆ ಇವರು ಖುಷಿಯಾಗಿ ಎಲ್ಲ ಮಾಡ್ತೀವಿ. ಇವರು ಸೌಕರ್ಯ, ಇವ್ರಿಗೆ
ಪ್ರಾಬ್ಲಮ್ ಇಲ್ಲ, ತಂದೆ ಕಳ್ಸಪ್ಪ ಅದೇ ದುಡ್ಡು ಬರ್ತಾ ಇದೆ, ಇವರು ಯಾರೆಲ್ಲ ವ್ಯಾಪಾರ ಮಾಡಿದ್ರು ಅವರೆಲ್ಲ ಬಂದ್ಬಿಡ್ತಾರೆ ಇಲ್ಲಿ ತಿನ್ನಕ್ಕೆ. ಹಂಗಾಗಿ ಎಷ್ಟು ಕೋಟಿ ಜನರು ಅಲ್ಲಿ ಬಂದ್ಬಿಡ್ತಾರೆ, ತುಂಬ ಅದ್ಭುತವಾಗಿದೆ ನಡೀತಾ ಇದೆ. ಆವಾಗ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳನ್ನ ಕರೆಸ್ತಾರೆ. ಅವರೆಲ್ಲೋ ಇದ್ದಾರೆ, ಅವರು ಇವಾಗ ಇಲ್ಲಿಲ್ಲ, ಅವ್ರು ಇರೋದು ಒಂದು 500 ಕಿಲೋಮೀಟರ್ ಆ ಕಡೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಇವರು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನೀನು ಇಲ್ಲಿ ಬರಬೇಕು ಅಂದ್ಮೇಲೆ ಅಲ್ಲಿ ಹಂಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ. ಇದನ್ನ ಯಾರ ಕಣ್ಣಿನಲ್ಲೆಲ್ಲ ಕಾಣಿಸುತ್ತೆ ಅಂತ ಹೇಳಿದ್ರೆ ಶುದ್ಧ ಭಕ್ತಿ ಮಾಡೋರ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ. ನಿತ್ಯಾನಂದರು ಚೈತನ್ಯ ಮಹಾಪ್ರಭುಗಳು ಜೊತೆ ನಿಲ್ಲೋದು ಕೆಲವರಿಗೆ ಕಾಣಿಸ್ತಾ ಇದೆ. ನಿತ್ಯಾನಂದ ಪ್ರಭುಗಳೇನೋ ಮಾತಾಡ್ತಾ ಇದ್ದಾರೆ, ನೋಡೋದವ್ರಿಗೆ ಏನು ಕಾಣಿಸ್ತಾ ಇದೆ, ನಿತ್ಯಾನಂದರು ಏನೋ ಸುಮ್ಮನೆ ಯಾರ ಹತ್ರ ಇಲ್ಲದೆ ಜೊತೆ ಮಾತಾಡೋ ಥರ. ಹಂಗೆ ಅವ್ರು ಖುಷಿನಲ್ಲಿ ಹಿಂಗೆ ಹೋಗ್ತಾ ಇದ್ದಾರೆ, ಇವರು ತಿಂತಾ ಇದ್ದಾರೆ. ಇವ್ರ ಪಾತ್ರಲ್ಲಿಂದ ಒಂದು ಇದು ತಂದು ಚೈತನ್ಯ ಮಹಾಪ್ರಭು ಬಾಯಿನಲ್ಲಿ ಕೊಡ್ತಿದ್ದಾರೆ ನಿತ್ಯಾನಂದರು. ಚೈತನ್ಯ ಮಹಾಪ್ರಭು ಅವರೊಂದು ತಂದು ಇವ್ರ ಬಾಯಿನಲ್ಲಿ ಕೊಡ್ತಿದ್ದಾರೆ. ಈಗ ಅವ್ರಿಗೆ ನಿಮ್ಗೆ ಕಾಣಿಸ್ತಾ ಇದ್ರೆ ಹೆಂಗಿರುತ್ತೆ ಇದು ನೋಡಿದಾಗ? ನಿತ್ಯಾನಂದ ಪ್ರಭು ಸುಮ್ಮನೆ ಹಿಂಗೆ ಮಾಡೋದು, ಅದಾಗೆ ಕಾಣಾಗ ಹೋಗ್ಬಿಡುತ್ತೆ. ಆಮೇಲೆ ಏನೋ ಅಂತ ಮಾಡ್ತಾರೆ, ಬಾಯಿ ಒಳಗೆ ಏನೋ ಬೀಳುತ್ತೆ. ಇದೆಲ್ಲ ನೋಡಿದ್ರೆ ಅದ್ಭುತವಾಗಿದೆ, ಎಲ್ಲರಿಗೂ ಆಚೆ ಏನೋ ನಡೀತಾ ಇದಲ್ಲ ಅಂತ. ಬಟ್ ಕೆಲವರಿಗೆ ಕಾಣಿಸ್ತಾ ಇದೆ ಇಲ್ಲಿ ನಿತ್ಯಾನಂದರಿದ್ದಾರೆ, ಚೈತನ್ಯ ಮಹಾಪ್ರಭುಗಳಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ. ಆವಾಗ ಇವರು ಈ ನಮ್ಮ ಗೋಸ್ವಾಮಿಗೆ ಕಾಣಿಸ್ತಾ ಇದೆ ನಿತ್ಯಾನಂದರಿದ್ದಾರೆ, ಚೈತನ್ಯ ಮಹಾಪ್ರಭು ಇದ್ದಾರೆ ಅಂತ ತುಂಬ ಖುಷಿ ಆಗ್ಬಿಡ್ತಾರೆ. ಎಲ್ಲ ಅಲ್ಲಿ ಆನಂದನಲ್ಲಿ ಎಲ್ಲ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ದಾರೆ. ನೀರೊಳಗೆ ನಿಂತ್ಕೊಂಡು ಪೂರ್ತಿ ಈ ಒಂದು ಉತ್ಸವ ನಡೀತಾ ಇದೆ. ಅದನ್ನೇ ನಾವು ಇವಾಗ ಆಚರಣೆ ಮಾಡ್ತೀವಿ. ಇದು ಇಂಪಾರ್ಟೆನ್ಸ್ ಬಗ್ಗೆ ನೋಡೋಣ. ಸೊ ಇದೆಲ್ಲ ಆಗಿದ ಮೇಲೆ ತುಂಬ ಅಂದರೆ ಎಲ್ಲ ಜನರೆಲ್ಲ ಸ್ವಲ್ಪ ಡಿಸ್ಕಸ್ ಆಗಿದ ಮೇಲೆ ನಮ್ಮ ಗೋಸ್ವಾಮಿ ನಿತ್ಯಾನಂದ ಪ್ರಭು ಜೊತೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಅವ್ರ ಹತ್ರ ಒಂದು ಅದ್ಭುತವಾಗಿದ್ದ ಒಂದು ಪ್ರೇಯರ್ ಹೇಳ್ತಿದ್ದಾರೆ. ಭಗವಂತ, ನಾನು ತುಂಬ ನೀಚವಾಗಿದ್ದವನು, ಎಲ್ಲ ಪಾಪ ಕಾರ್ಯಗಳನ್ನು ಮಾಡಿದ್ದೀನಿ. ಅದಕ್ಕಿಂತ ನನಗೆ ಚೈತನ್ಯ ಮಹಾಪ್ರಭುಗಳ ಸಂಘ ನನಗೆ ಸಿಗ್ತಾ ಇಲ್ಲ. 2 ಸಲ ನಾನು ಪ್ರಯತ್ನ ಮಾಡಿಬಿಟ್ಟೆ, ನನ್ನ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಒಬ್ಬರ ಕರುಣೆ ಇದ್ರೆ ಮಾತ್ರ ನನಗೆ ಚೈತನ್ಯ ಮಹಾಪ್ರಭುಗಳು ಚರಣ ನನಗೆ ಸಿಕ್ಕತ್ತೆ. ದಯವಿಟ್ಟು ನಿಮ್ಮ ಕಾಲನ್ನು ನನ್ನ ತಲೆಯಲ್ಲಿ ಮತ್ತು ಇಟ್ಟು ನನಗೆ ಆಶೀರ್ವಾದ ಮಾಡಿ, ನನಗೆ ಈ ಒಂದು ಅವಕಾಶ ಸಿಕ್ಕಕ್ಕೆ ನನಗೆ ಕೃಪಾ ಮಾಡಿ ಅಂತ ಹೇಳ್ಬಿಟ್ಟು ಅವರು ಅಳುತ್ತಾ ಅವ್ರ ಕಾಲಿನಲ್ಲಿ ಬಿದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ನಿತ್ಯಾನಂದ ಪ್ರಭುಗಳು ಹೇಳ್ತಿದ್ದಾರೆ, ಎಲ್ಲರಿಗೂ ಇಲ್ಲಿ ಸುತ್ತಿರೋ ಜನರಿಗೆಲ್ಲ ಹೇಳ್ತಿದ್ದಾರೆ, ಇವ್ರು ಯಾವ ಥರ ಅಂದರೆ ಇಂದ್ರನಿಗೆ ಸಮಾನವಾಗಿದೆ ಒಂದು, ಅಂದರೆ ಭೌತಿಕ ಫೆಸಿಲಿಟೀಸ್ ಇದೆ ಇವನಿಗೆ. ಬಟ್ ಇವನಿಗೆ ಎಷ್ಟು ಭಗವಂತನ ಪಾದದಲ್ಲಿ ಇವನಿಗೆ ಅಟ್ರಾಕ್ಷನ್ ಇದೆ, ಆ ದುಡ್ಡು ಮೇಲೆ ಅವನಿಗೆ ಈ ಭೌತಿಕ ಇಚ್ಛೆ ಇಲ್ಲ. ನೋಡಿ, ಈ ಥರ ಇರೋ ಒಂದು ಹುಡುಗನಿಗೆ ನೀವೆಲ್ಲರ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕೇಳ್ತಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಆಶೀರ್ವಾದ ಆಗತ್ತೆ. ಆಮೇಲೆ ಹೇಳ್ತಿದ್ದಾರೆ ನಿತ್ಯಾನಂದ ಪ್ರಭುಗಳು, ನಿನಗೆ ಚೈತನ್ಯ ಮಹಾಪ್ರಭು ಜೊತೆ ಮತ್ತೂ ಒಂದು ಸಲ ಭೇಟಿ ಆಗತ್ತೆ, ಅದರಿಂದ ನೀನು ಚೈತನ್ಯ ಮಹಾಪ್ರಭು ಜೊತೆನೇ ಇರ್ತಾ ಇರ್ತೀಯ ಹೇಳ್ತಿದ್ದಾರೆ. ನೀನು ಆವಾಗ ಹೋಗಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಸ್ವರೂಪ್ ದಾಮೋದರ್ ಅವರ ಸೆಕ್ರೆಟ್ರಿ ಅವರ ಹತ್ರ ನಿನ್ನ ಒಪ್ಪಡಿಸ್ತಾರೆ. ಅಲ್ಲಿ ಅವರು ನಿನಗೆ ಗುರುವಾಗಿ ನಿನಗೆ ಚೈತನ್ಯ ಮಹಾಪ್ರಭುಗಳು ಇದು ಅಂದರೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಆಮೇಲೆ ನೀನು ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಸೇವೆ ಮಾಡೋಕ್ಕೆ ಆಗತ್ತೆ ಆ ಥರ ಅವರು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ಆಮೇಲೆ ಇವರು ಮನೆ ಹೋಗ್ತಾರೆ. ಮನೆ ಹೋಗಿದ ಮೇಲೆ ಮುಂಚೆ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಹೊರಗಡೆ ಒಂದು ಒಳಗಡೆ ಒಂದು, ಇವಾಗ ಅದನ್ನು ಆ ಥರ ಮಾಡೋಕ್ಕಾಗಲ್ಲ. ಅವ್ರಿಗೆ ಭಕ್ತಿ ನಿತ್ಯಾನಂದ ಪ್ರಭು ಮರ್ಸಿ ಸಿಕ್ಕಿದಾಗ ಅವ್ರಿಗೆ ಕಂಪ್ಲೀಟ್ ಭಕ್ತಿ ಬಂದ್ಬಿಟ್ಟಿದೆ. ಅದಕ್ಕೆ ಇದನ್ನು ಹೇಳ್ತಿದ್ದಾರೆ, ನಾವೆಲ್ಲ ಎಷ್ಟೋ ಸುಮ್ಮನೆ ಡೈರೆಕ್ಟಾಗಿ ಚೈತನ್ಯ ಮಹಾಪ್ರಭು ಕೃಷ್ಣ ಅವ್ರ ಹತ್ರ ನಾವು ಹೋಗ್ಬಿಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಆಗಲ್ಲ. ನಮಗೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ಗುರು ಪರಂಪರೆ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಇಲ್ಲ ಬಲರಾಮರೇ ಆ ಗುರು ತತ್ವಕ್ಕೆ ಆದಿ, ಅವರಿಂದ ಎಲ್ಲ ಗುರು ತತ್ವ ಬಂತ. ಸೊ ಗುರು ಇಲ್ಲದೆ ನಾವು ಭಗವಂತನ ಅಡಿಯಕ್ಕೆ ಆಗಲ್ಲ. ಈ ಒಂದು ಲೀಲೆ ಇದನ್ನು ನಮಗೆ ತೋರಿಸ್ತಾ ಇದೆ. ಸೊ ನಾವು ಯಾವಾಗಲೂ ಡೈರೆಕ್ಟಾಗಿ ಭಗವಂತನ ನಾನೇ ಡೈರೆಕ್ಟಾಗಿ ಹೋಗಿ ಮಾಡ್ತೀನಿ ಅಂತ ನಾವು ಯೋಚನೆ ಮಾಡಿದ್ರೆ ಆಗಲ್ಲ. ನಾವು ಭಗವಂತನ ಭಕ್ತರ ದಾಸಾನುದಾಸ, ಅದಕ್ಕೆ ನಮಗೆಲ್ಲ ದಾಸದ ಹೆಸರಿಟ್ಟಿದೆ. ನಾವು ನಮಗೆ ಮೇಲೆ ಶ್ರೇಷ್ಠವಾಗಿರೋ ಭಕ್ತರಿಗೆ ನಾವು ಸೇವೆ ಮಾಡಬೇಕು. ಅವರು ಹಂಗೆ ಹೋಗ್ತಾ ಕೊನೆಯಲ್ಲಿ ರಾಧಾರಾಣಿ ಹತ್ರ ಹೋಗ್ತಾರೆ. ರಾಧಾರಾಣಿ ಡೈರೆಕ್ಟ್ ಸೇವೆ ಮಾಡ್ತಾರೆ. ಸೊ ನಮ್ಗೆ ಯಾರಿಗೇನೆ ಡೈರೆಕ್ಟ್ ಕೃಷ್ಣನಿಗೆ ಸೇವೆ ಮಾಡೋಕ್ಕೆ ಅರ್ಹತೆ ಇಲ್ಲ.
ನಾವು ಭಕ್ತರಿಗೆ ಸೇವೆ ಮಾಡಿದಾಗ ಆ ಅದಂಗೆ ದೇಶನೋ ಹಂಗೆ ಇಟ್ಸ್ ಲೈಕ್ ಅ ಚೈನ್, ಹಂಗೆ ಹೋಗ್ತಾ 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 ಅದು ಕೃಷ್ಣನ ಪಾದಕ್ಕೆ ಹೋಗಿ ಸೇರುತ್ತೆ. ಸೊ ನಾವೆಲ್ಲ ನಮ್ಮ ಇನಿಷಿಯೇಷನ್ ಆಗಿದ್ರೆ ನಮ್ಮ ಗುರುಗೆ ಸೇವೆ ಮಾಡ್ತೀವಿ, ನಮ್ಮ ಗುರು ಪ್ರಭುಪಾದರಿಗೆ ಸೇವೆ ಮಾಡ್ತಾರೆ, ಪ್ರಭುಪಾದರು ಅವ್ರ ಗುರು ಮಾಡ್ತಾರೆ, ಹಂಗೆ ಮಾಡ್ತಾ 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 ರಾಧಾರಾಣಿ ಹೋಗಿ ರಾಧಾರಾಣಿಯಿಂದ ಕೃಷ್ಣನಿಗೆ ಸೇವೆ ಆಗುತ್ತೆ. ಸೊ ನಮ್ಗೆ ಅರ್ಹತೆ ಇಲ್ಲದೆ ಇದ್ರೆ ಕೂಡ ನಾವು ಮಾಡಿದ ಕಾರ್ಯಕ್ಕೆ ಫುಲ್ ಫಲ ಸಿಗ್ತದೆ. ಯಾಕಂತ ಹೇಳಿದ್ರೆ ಅದು ರಾಧಾರಾಣಿ ಕೈಯಿಂದ ಹೋಗ್ತಾ ಇದೆ. ನಮ್ಮ ಕೈಯಿಂದ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ. ಅಟ್ಲೀಸ್ಟ್ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಹೇಳೋದು ಕಷ್ಟ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ನಾವೆಲ್ಲ ಒಂದು ಗುರುವನ್ನು ಪಡೆದು ಅದರಿಂದ ಹೋಗಬೇಕು. ಅದ ತನಕ ನಿಮ್ಗೆ ದೀಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇವಾಗ ಪ್ರಭುಪಾದರ್ ಶೆಲ್ಟರ್ ನಾವು ತಗೋಬೇಕು, ಆಮೇಲೆ ಗುರು. ದಟ್ ಈಸ್ ಅ ಡಿಫರೆಂಟ್ ಸ್ಟೋರಿ. ಅದ್ರ ತನಕ ನಮಗೆ ಇಲ್ಲೆಲ್ಲ ಲೀಡರ್ಸ್ ಇರ್ತಾರೆ, ಶ್ರೇಷ್ಠವಾಗಿದ್ದ ಭಕ್ತರು ಇರ್ತಾರೆ, ಭಾಳ ವರ್ಷ ಕೃಷ್ಣ ಪ್ರಜ್ಞೆ ಬಳಸ್ತಿರ್ತಾರೆ. ಅವ್ರ ಹತ್ರ ನಾವು ಫಸ್ಟ್ ಒಂದು ಶಿಕ್ಷಾ ಗುರುವಾಗಿ ಅವ್ರ ಹತ್ರ ನಾವು ಕಲಿದು ಅಲ್ಲಿಂದ ದೀಕ್ಷಾ ಗುರು ಬೇಕೇ ಬೇಕು. ಈ ದೀಕ್ಷಾ ಗುರು ಇಲ್ಲದೆ ಹೋಗೋಕ್ಕಾಗಲ್ಲ. ಇವಾಗ ಎಲ್ಲ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಬಂದಿತ್ತು, ಅದ್ರ ಬಗ್ಗೆ ಅನದರ್ ಡೇ ವಿ ವಿಲ್ ಡಿಸ್ಕಸ್ ದಟ್. ಯಾರಿಗೆಲ್ಲ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಪ್ರಾಬ್ಲಮ್ ಆಗಿದೆ ಗೊತ್ತು? ಎಷ್ಟು ಜನರು ಅಲ್ಲಾಡಿಸ್ಬಿಟ್ಟಿದ್ದೀರಾ ಅದನ್ನ. ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ. ಮದನ್ ಮೋಹನ್ ಪ್ರಭು ಇದ್ದಾರೆ, ಓಕೆ, ಜಗನ್ನಾಥ್ ಪ್ರಭು. ಅನದರ್ ಡೇ ಇದನ್ನ ಡಿಸ್ಕಸ್ ಮಾಡೋಣ. ಎನಿಬಡಿ ಹ್ಯಾಸ್ ಎನಿ ಇದು ಅದ್ರ ಬಗ್ಗೆ ಒಂದು ವಿಚಾರಣೆ ಇದ್ರೆ ಅದು, ಯಾಕಂದ್ರೆ ಇದು ಸುಮ್ಮನೆ ಒಳಗೆ ಇಟ್ಕೊಂಡು ಆ ಒಂದು ಇದನ್ನ ಗೊಂದಲನಲ್ಲೇ ಇರಬಾರ್ದು. ಅದು ಏನು ಕ್ಲಾರಿಟಿ ನಾನು ಹೇಳ್ತೀನಿ ಒಂದ್ಸಲ ಭೇಟಿ, ಅದು ಸೆಪರೇಟ್. ಸೊ ಹಂಗಿದ್ರೆ ನಾವು ಈ ಗುರು ಇದ್ರೆ ನಾವು ಮುಂದುವರ್ಬಹುದು ಅಂತದ್ದು ಈ ಒಂದು ಲೀಲೆಯಿಂದ ನಮ್ಗೆ ಗೊತ್ತಾಗಿತ್ತು. ಸೊ ಹಂಗಾಗಿ ಇವರು ಮತ್ತು ಒಂದು 2 ವರ್ಷ ಅಲ್ಲ, ಕೆಲವು ತಿಂಗಳು ಮನೆಯಲ್ಲಿ ಇದ್ದಾರೆ. ಆಮೇಲೆ ಮತ್ತೆ ಹೆಂಗೆ ಓಡಿ ಹೋದ್ರೆ ರನ್ ಅವೇ ಫ್ರಮ್ ಫ್ಯಾಮಿಲಿ ಲೈಫ್ ಅಂಡ್ ಗೋ ಟು ಚೈತನ್ಯ ಮಹಾಪ್ರಭು, ಸರೆಂಡರ್ ಆಗಬೇಕು ಅಂತ. ಆವಾಗ ಒಂದು ಅವಕಾಶ ಸಿಕ್ಕಿದೆ. ಅಂದರೆ ಅವ್ರಿಗೆ ಬಾಡಿ ಗಾರ್ಡ್ಸ್ ಇಟ್ಟಿರ್ತಾರೆ. ಅವ್ರಿಗೆ ಒಂದು 10-15 ಬಾಡಿ ಗಾರ್ಡ್ಸ್. ಅವ್ರ ಎಲ್ಲಿ ಹೋಗ್ಬಾರ್ದು ಅಂತ. ಕೆಲವು ಟೈಮ್ ಅವ್ರ ತಾಯಿ ಹೇಳ್ತಾರೆ, ಅವನ ಕಟ್ಟಿ ಹಾಕ್ಬಿಡು, ಹೊರಗಡೆ ಎಲ್ಲಿ ಹೋಗ್ಬಾರ್ದು, ಅವನ ಗೋಡೆನಲ್ಲಿ ಕಟ್ಟಿದ್ರೆ ಅಂದರೆ ಏನೋ ಕಂಬಿನಲ್ಲಿ ಕಟ್ಟಿ ಹಾಕ್ಬಿಡು. ಅವ್ರ ತಂದೆ ಹೇಳ್ತಾರೆ, ಏನು ಕಟ್ಟಿ ಹಾಕಿದ್ರೆ ನೀವು ಇವನಿಗೆ ತಲೆ ಕೆಟ್ಟು ಹೋಗಿದೆ, ಒಂದು ಮಾಡೋಕ್ಕಾಗಲ್ಲ ಬಿಡು. ಅವ್ರ ತಂದೆ ಹೇಳ್ತಿದ್ದಾರೆ ಒಂದ್ಸಲ. ಅವ್ರ ತಂದೆನೂ ಭಕ್ತರೆ, ಅದನ್ನು ತಿಳ್ಕೊಬೇಕು ನೀವು. ಬಟ್ ಇದ್ರಿಂದ ಅದೇ ತಾಯಿ ತಂದೆ ಅದೊಂದು ಬೇರೆ ಇದು ಇದೆ ಅದಲ್ಲ. ಸೊ ಹಂಗಾಗಿ ಆಗತ್ತೆ. ಮತ್ತೆ ಇದ್ದಾಗ ಅವ್ರು ಹೆಂಗಾರು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಅವಕಾಶ ಸಿಕ್ಕತ್ತಾ, ಅದು ಫಾಸ್ಟಾಗಿ ಹೋಗ್ತೀನಿ, ಟೈಮ್ ಇಲ್ಲ. ಸೊ ಹೋಗಿ ಒಂದು ಅವಕಾಶ ಸಿಕ್ಕತ್ತಾ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಹೋಗಿ ಒಂದು ವನ ದಾರಿನಲ್ಲಿ ಹೋಗಿ ಚೈತನ್ಯ ಮಹಾಪ್ರಭುನ ಭೇಟಿ ಮಾಡಕ್ಕೆ ಹೋಗ್ತಾರೆ. ಆವಾಗ 13 ದಿವಸನೋ 12 ದಿವಸನೋ ಅವರು ಆ ವನದಲ್ಲಿ ಹೋಗ್ತಿದ್ದಾರೆ. ಹಂಗೆ ಹೋಗಿದಾಗ ಅವ್ರಿಗೆ ಊಟ ಸಿಕ್ಕಿಲ್ಲ. 12 ದಿವಸದಲ್ಲಿ 3 ಸಲ ಊಟ ಮಾಡಿದ್ರು, ಏನಾರ ಸಿಕ್ಕಿದ್ದು ತಿಂದಿದ್ರು. ಆವಾಗ ಅವ್ರಿಗೆ ಆಸ್ಟೆರಿಟಿ ಕಲಿದರು. ಫಸ್ಟ್ ಟೈಮ್ ಈಸ್ ಲರ್ನಿಂಗ್ ಆಸ್ಟೆರಿಟಿ. 12 ದಿವಸದಲ್ಲಿ 3 ಸಲ ಊಟ ಸಿಕ್ಕಿತ್ತು. ಬಟ್ ಹಂಗೆ ಭಗವಂತನ ರೀಚ್ ಆಗ್ತಾರೆ. ಆಗಿದ ಮೇಲೆ ಅಲ್ಲಿ ಭಗವಂತನ ಪ್ರಸಾದ ಡೈಲಿ ಸಿಗ್ತಾ ಇದೆ. ಅದನ್ನು ತಿನ್ಕೊಂಡು ಜಾಲಿ ಇರ್ತಾರೆ ಒಂದು 5-6 ದಿವಸ. ಆಮೇಲೆ ಹಿಂಗಿದ್ರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಜಗನ್ನಾಥ್ ಪುರಿ ಹೋಗಿದ್ದು. ಯಾವ ಜಾಗ? ಜಗನ್ನಾಥ್ ಪುರಿ. ಆವಾಗ ಚೈತನ್ಯ ಮಹಾಪ್ರಭುಗಳು ಪುರಿನಲ್ಲಿದ್ದರು. ಅಲ್ಲಿ ಹೋಗಿದಾಗ ಆಮೇಲೆ ಇವ್ರಿಗೆ ಯೋಚನೆ ಮಾಡ್ತಿದ್ದೆ, ನಾವು ಈ ಥರ ಆಪುಲೆಂಟ್ ಆಗಿ ಪ್ರಸಾದ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಜಗನ್ನಾಥ್ ಪುರಿ ಹೊರಗಡೆ, ದೇವಸ್ಥಾನ ಹೊರಗಡೆ ನಿಂತ್ಕೊಂಡು ಭಿಕ್ಷಾ ಮಾಡಿಕೊಂಡು ಅಲ್ಲಿ ಯಾರು ಏನು ಕೊಡ್ತಿದ್ದಾರೋ ಅದನ್ನು ತಿಂತಾ ಇದ್ರು. ಹಂಗೆ ಅವರ ಜೀವನ ಬಳಸ್ತಾ ಇದ್ರು. ಹಂಗೆ ಬಳಸ್ತಾ ಒಂದು ಸ್ಟೇಜ್ನಲ್ಲಿ ಬರೀ ಅಂದರೆ ಚರಣಾಮೃತ ಆ ಥರ ಅದನ್ನು ಮಟ್ಟು ಸ್ವೀಕಾರ ಮಾಡಿಕೊಂಡು ಅವ್ರು ಜೀವನ ಮಾಡ್ತಾ ಇದ್ರು. ಈ ಥರ ಯಾರು ನೋಡಿದ್ದೇ ಇಲ್ಲ. ಅದನ್ನು ನೋಡ್ಬಿಟ್ಟು ತುಂಬ ಪ್ರಬಲವಾಗಿಬಿಟ್ರು ಪ್ರಭುಗಳು. ಅಂದರೆ ಅವರು ಭಕ್ತಿ ಮಾಡೋ ರೀತಿ ನೋಡಿದ್ರೆ ಪೂರ್ತಿ ಭಾರತ ವರ್ಷದಲ್ಲಿ ಎಷ್ಟೋ ಜನರು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಇವರನ್ನು ಹೋಗಿ ಭೇಟಿ ಆಗಬೇಕು, ಇವ್ರ ಹತ್ರ ಇಷ್ಟು ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಭೇಟಿ ಆಗ್ತಾ ಇದ್ರು. ಅವ್ರು ಅಲ್ಲಿ ಇದ್ಕೊಂಡು ಆ ಥರ ಮಾಡ್ತಾ ಇದ್ರು. ಅವ್ರ ತಂದೆಗೆ ಮತ್ತೆ ಮನೆ ಎಲ್ಲೋ ಹೋಗ್ಬಿಟ್ಟ, ಎಲ್ಲಿ ಹೋಗಿದ ಅವನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಯಾತ್ರಾ ಲೀಡರ್ ಇದ್ದಾರೆ ಇಲ್ಲಿ, ಅವ್ರ ಹತ್ರ ಹೋಗಿ ಇವ್ರ ಜೊತೆನೇ ಹೋಗಿರ್ತಾನೆ ಅಂತ ಹೇಳ್ಬಿಟ್ಟು ಅವನು ಹೋಗಿ ಹಿಡ್ಕೊಂಡು ಬರ್ತಾರೆ. ನಿನ್ನ ಮಗ ನನ್ನ ಜೊತೆ ಬಂದ ನಿನ್ನ ಜೊತೆ ಅಂತ ಕೇಳಿದಾಗ ಇಲ್ಲ ಅವ್ನು ನನ್ನ ಜೊತೆ ಬಂದಿಲ್ಲ ಅಂತ. ಮತ್ತೆ ಓಕೆ ನೀನು ನೆಕ್ಸ್ಟ್ ಹೋಗಿದಾಗ ಅಲ್ಲಿ ನಿಧಾನ ನೋಡ್ಬಾ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗಿದಾಗ ಇವ್ರು ನೋಡ್ತಿದ್ದಾರೆ. ಹೋಗಿದಾಗ ಈಗ ಅವ್ರು ತುಂಬ ಪ್ರಬಲವಾಗಿಬಿಟ್ಟಿದ್ದಾರೆ ಇವರು ನಮ್ಮ ಗೋಸ್ವಾಮಿ. ಎಲ್ಲ ಜನರು ಅವರು ಬಂದು ಭೇಟಿ ಆಗ್ತಾ ಇದ್ದಾರೆ. ನೋಡ್ಮೇಲೆ ಇವ್ರು ಬಂದು ಹೇಳ್ತಿದ್ದಾರೆ, ಈ ಥರ ನಿಮ್ಮ ಮಹಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟ, ಈ ಥರ ದೊಡ್ಡ ಸನ್ಯಾಸಿ ಆಗಿದ್ದಾನೆ, ಎಲ್ಲ ಇದೆ. ಹಂಗೆ ಹೇಳಿದಾಗ ಸರಿ ಏನು ಮಾಡೋದು, ಸರಿ ಅವನಿಗೆ ದುಡ್ಡು ಸ್ವಲ್ಪ ಕಳಿಸೋದವ್ರು ಕಳಿಸೋದೆಲ್ಲ ಕಳಿಸ್ತಾರೆ.
ಸೊ ಇವರೆಲ್ಲ ಅಲ್ಲಿ ಹೋಗ್ತಾರೆ, ಅವ್ರು ಯಾರನ್ನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅವ್ರು ಅದರಿಂದ ಸ್ವಲ್ಪ ದುಡ್ಡು ಮಾತ್ರ ತಗೋತಾರೆ. ಯಾಕಂತ ಹೇಳಿದ್ರೆ ತಿಂಗಳಿಗೆ 2 ಸಲ ಚೈತನ್ಯ ಮಹಾಪ್ರಭುಗಳನ್ನು ಫೀಸ್ಟ್ಗೆ ಅವರು ಮನೆ ಕರೆಸಿ, ಅವ್ರು ಇರೋ ಜಾಗ ಕರೆಸಿ ಅವ್ರಿಗೆ ಇದು ಮಾಡೋದು. ಆ ಥರ ಅವ್ರಿಗೆ ಫೀಸ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ದುಡ್ಡು ಯೂಸ್ ಮಾಡಿದ್ರು. ಅದು 2 ವರ್ಷ ಆ ಥರ ಯೂಸ್ ಮಾಡಿದ್ರು. ಆಮೇಲೆ ಅದು ಕೂಡ ಬೇಡ ಅಂತ ಬಿಟ್ಟಿದ್ರು. ಅದನ್ನು ಚೈತನ್ಯ ಮಹಾಪ್ರಭುಗಳು ಅದಾಗದಾಗ ಯಾಕೆ ನಿಲ್ಲಿಸ್ಬಿಟ್ಟ ಅಂತ ಯೋಚನೆ ಮಾಡ್ತಾರೆ. ತಿಂಗಳಿಗೆ 2 ಸಲ ನಮ್ಮ ಕರೆಸಿ ಫೀಸ್ಟ್ ಮಾಡ್ತಿದ್ದಾನಲ್ಲ, ಯಾಕೆ ಬಿಟ್ಟ ಅಂತ ಮಾಡಿದ್ರೆ ಅವರೇ ಯೋಚನೆ ಮಾಡ್ತಾರೆ, ಆಹಾ ಈಗ ಅವನಿಗೆ ಇನ್ನೂ ಅಡ್ವಾನ್ಸ್ ಆಗಿಬಿಟ್ಟ, ಇವಾಗ ಯಾಕೆ ಈ ಥರ ಭೌತಿಕ ಇರೋರ ಹತ್ರ ದುಡ್ಡು ತಗೋಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಯೋಚನೆ ಆಗಿದೆ, ಬಿಟ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಅದು ಸತ್ಯ, ಅದೇ ಯೋಚನೆ ಅವರಿಗೆ ಇತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಇದ್ದಾಗ ಆಮೇಲೆ ಅವರ ಗುರುವಾಗಿದ್ದ ಸ್ವರೂಪ್ ದಾಮೋದರ್ ಅವರು ತೀರ್ಕೋತಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಏನಾಗ್ತಾರೆ, ತೀರ್ಕೋತಾರ, ಏನಾಗ್ತಾರೆ, ಆವಿರ್ಭಾವ ಅಂದರೆ ಏನು? ಅವರು ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳು ಒಂದು ದೇವಸ್ಥಾನ ಇತ್ತು, ಒಳಗೆ ಕೃಷ್ಣ ವಿಗ್ರಹ ಇತ್ತು. ಹಂಗೆ ಹೊರಟರು. ಗರ್ಭಗೃಹ ಅಲ್ಲ, ತೋಟ ಗೋಪಿನಾಥ್, ಆ ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ. ಒಳಗೆ ಹೋಗಿದ್ರು. ಹಂಗೆ ಒಳಗೆ ಹೋಗಿ ಹಂಗೆ ಅಲ್ಲಿಂದ ಗೋಲಕೋರದ ಹೋಗ್ಬಿಟ್ರು. ಒಳಗೆ ಹೋಗಿದ ವ್ಯಕ್ತಿ ಹೊರಗಡೆ ಬಂದಿಲ್ಲ. ಅಲ್ಲಿ ಯಾವುದು ಬಾಡಿ ಇಲ್ಲ ಒಳಗೆ. ಅವ್ರು ಹೇಳ್ತಿದ್ದಾರೆ, ಅಲ್ಲಿ ತೋಟ ಗೋಪಿನಾಥ್ ಕಾಲ್ನಲ್ಲಿ ನೋಡಿದ್ರೆ ಒಂದು ಸ್ವರ್ಣ ಕಲರ್ ಕಾಣಿಸುತ್ತೆ. ಆ ವಿಗ್ರಹದಲ್ಲಿ ಸ್ವರ್ಣ ಕಲರ್ ನೋಡಿದ್ರೆ ಯಾರು ಹೋಗಿ ಹೇಳ್ತಿದ್ದಾರೆ. ಆ ಮಹಾಪ್ರಭು ಅಲ್ಲಿ ಹೋಗಿ ಆ ವಿಗ್ರಹ ಒಳಗೆ ಹೋಗಿ ಹಂಗೆ ಗೋಲಕೋರದ ಹೋಗ್ಬಿಟ್ರು. ಸೊ ಹಂಗಾಗಿ ಅವರು ಲೀಲೆ ಮುಗಿಸ್ಕೊಂಡು ಹೋಗ್ಬಿಟ್ರು. ಇವರು ಇವಾಗ ಅಲ್ಲಿ ಕೂತ್ಕೊಂಡಿದ್ದಾರೆ, ಏನು ಮಾಡೋದು, ಒಬ್ಬರ ಹೀಗೆ ಕೂತ್ಕೊಂಡು. ಅದಕ್ಕೆ ಮುಂಚೆ ಚೈತನ್ಯ ಮಹಾಪ್ರಭುಗಳು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ, ನೀನು ವೃಂದಾವನ ಹೋಗಿ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿಗೆ ಸಹಾಯ ಮಾಡಿ ಇನ್ನು ಗ್ರಂಥಗಳೆಲ್ಲ ಬರೀ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇವರು ಒಂದು ವರ್ಷ ಅಲ್ಲಿ ಇರ್ತಾರೆ. ಅದು ಇದ್ಬಿಟ್ಟು ಆಮೇಲೆ ಮತ್ತೆ ವೃಂದಾವನ ಹೋಗ್ತಿದ್ದಾರೆ. ಹೋಗ್ತಾ ಹೋಗ್ತಾ ಅವರಿಗೆ ಈ ಒಂದು ಆ ಸೆಪರೇಷನ್ ಅಂತ ಹೇಳ್ತೀವಲ್ಲ, ಗುರು ಮತ್ತು ಚೈತನ್ಯ ಮಹಾಪ್ರಭು ಸೆಪರೇಷನ್ ನೋಡೋಕ್ಕಾಗ್ತಾ ಇಲ್ಲ. ಸೊ ಗೋವರ್ಧನ್ ಮಲೆ ಹೋಗಿ ಅಲ್ಲಿಂದ ನಾನು ಸೂಸೈಡ್ ಮಾಡ್ತಿರ್ತೀನಿ ಅಂತ ಹೋಗ್ತಿದ್ದಾರೆ. ಬಟ್ ಇವರಿಬ್ಬರು ಇದ್ದಾರಲ್ಲ, ಹೇಳಿದಲ್ಲ ಲೀಡರ್ಸ್, ಗೋಸ್ವಾಮಿ ಲೀಡರ್ಸ್, ಅವ್ರು ಬಿಟ್ಟಿಲ್ಲ, ನಿನ್ನ ಹಂಗೆಲ್ಲ ಮಾಡೋಂಗಿಲ್ಲ, ನಿಂಗೆ ಜಾಸ್ತಿ ಕೆಲಸ ಇದೆ, ಬಾ ಇಲ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ಏನು ಮಾಡಬೇಕು, ಚೈತನ್ಯ ಮಹಾಪ್ರಭು ಲೀಲೆ ಡೈಲಿ ನಮ್ಗೆ 3 ಗಂಟೆ ಕ್ಲಾಸ್ ಕೊಡಬೇಕು. ಯಾಕಂದರೆ ಅವರು ಅಷ್ಟು ಚೈತನ್ಯ ಮಹಾಪ್ರಭು ಜೊತೆ ಇದ್ದಿದ್ದಾರೆ, ವರ್ಷಗಳು ಅವ್ರ ಜೊತೆ ಇದ್ದಿದ್ದಾರೆ ಇದರ ಪೂರಿನಲ್ಲಿ ಈ ನಮ್ಮ ಗೋಸ್ವಾಮಿ. ಸೊ ಅದಕ್ಕಿಂತ 3 ಗಂಟೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಕ್ಲಾಸ್ ನಡೀತಾ ಇದೆ. ಚೈತನ್ಯ ಚರಿತಾಮೃತ ಥರ ಕ್ಲಾಸ್ ನಮ್ಗೆ ಅರ್ಧ ಗಂಟೆ ಕೂತು ಡೈಲಿ 3 ಅವರ್ಸ್ ಕ್ಲಾಸ್. ಖುಷಿಯಾಗಿದೆ, ಎಲ್ಲ ಲೀಲೆಗಳ ಬಗ್ಗೆ ಹೇಳ್ತಿದ್ದಾರೆ, ಎಲ್ಲ ಕೇಳ್ಕೊಂಡು ಇವರು ಆನಂದವಾಗಿ ಇರ್ತಿದ್ದಾರೆ. ಹಂಗೆ ಇರ್ತಾ ಅವರು ಗೋವರ್ಧನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆವಾಗ ಅವರು ಇರೋ ಜಾಗದಲ್ಲಿ ಇದೆಲ್ಲ ಇಲ್ಲ, ಅವರು ಕುಟೀಲಿ ಯಾವುದಿಲ್ಲ, ಸುಮ್ಮನೆ ಹಂಗೆ ಕೂತಿರ್ತಾರೆ. ಮಳೆ ಬಿಸಿಲು ಏನು ಬಂದ್ರೂ ಅವ್ರಿಗೆ ಜೊತೆಲ್ಲ 22 ಗಂಟೆ ಜಪ ಮಾಡ್ತಾರೆ. ಒಂದು ದಿವಸಕ್ಕೆ 2000 ದಂಡವತ್ ಪ್ರಣಾಮ. ಯಾರನ್ನ ಅವ್ರನ್ನ ನೋಡಕ್ಕೆ ಬರೋರಾಗಿದ್ರೆ ಅವ್ರು ನೋಡಕ್ಕೆ ಬರೋರು 2000 ಜನ ಡೈಲಿ ಬರ್ತಾರೆ. ಒಬ್ಬೊಬ್ಬರಿಗೆ ಇವರು ದಂಡವತ್ ಪ್ರಣಾಮ ಮಾಡ್ತಾರೆ. ಭಗವಂತನಿಗೆ 1000 ಸಲ ನಮಸ್ಕಾರ, ಅಂದರೆ 3000 ನಮಸ್ಕಾರ ಒಂದು ದಿವಸ. 1,00,000 ಹರೇ ಕೃಷ್ಣ ಮಹಾಮಂತ್ರ. ಇದೆಲ್ಲ ಮಾಡಿದ್ರೆ ಏನು ಟೈಮ್ ಇರುತ್ತೆ ಊಟ ಮಾಡೋಕ್ಕೆ, ನಿದ್ರೆ ಮಾಡೋಕ್ಕೆ? 1.5 ಗಂಟೆ, ಅರ್ಧ ಗಂಟೆ ನಿದ್ದೆ ಅವ್ರಿಗೆ. ಅದು ಕೂಡ ಕೆಲವು ದಿವಸ ಇರಲ್ಲ. ಈ ಥರ ಜೀವನ ಮಾಡ್ತಾ ಇದ್ರು ಅವ್ರು ಮಾಡ್ತಾ ಕೃಷ್ಣನು ರಾಧಾರಾಣಿ ಇದಾಗ್ಬಿಟ್ಟಿದೆ, ಗೊಂದಲ ಆಗ್ಬಿಟ್ಟಿದೆ. ಏನು ಇವ್ನು ಹಿಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಒಂದ್ಸಲ ಅಲ್ಲಿ ಒಂದು ಟೈಗರ್, ಅದೇನು ಹೇಳ್ತಾರೆ, ಹುಲಿ, ಒಂದು ಹುಲಿ, ಗಂಟನ ಹೆಂಡತಿ ಹುಲಿ ಬಂದು ಅಲ್ಲಿ ರಾಧಾಕೊಂಡು ಗೊತ್ತಿಲ್ವಾ ನಿಮ್ಗೆ? ರಾಧಾಕೊಂಡು ನೋಡಿದ್ದೀರಾ? ರಾಧಾಕೊಂಡು ಅಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಆ ರಾಧಾಕೊಂಡು ಆ ಕಡೆ ಹುಲಿ 2 ಬಂದು ಇದು ಮಾಡ್ತಾ ಇದ್ರು, ಅದು ನೀರು ಕುಡಿತಾ ಇತ್ತು. ಇವರು ಅಲ್ಲಿಂದ್ರೆ ಈ ಥರ ಬ್ಯಾಂಗ್ಳೂರ್ ಥರ ಎಲ್ಲರೂ ಹತ್ರ ಕೂತ್ಕೊಂಡಿರೋ ಥರ ಇಲ್ಲ. ಸೊ ಅದೊಂದು ನೋಡಿದಾಗ ಈ ಕೃಷ್ಣನಿಗೆ ಭಯ ಆಗ್ಬಿಟ್ಟಿತ್ತು. ಅಯ್ಯಯ್ಯೋ, ಹುಲಿ ಬಂದ್ಬಿಟ್ರೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರಲ್ಲ ಅಲ್ಲಿ. ಅದಕ್ಕಿಂತ ಇವನ ಕಾಪಾಡಿಸ್ಬೇಕಂದ್ರೆ ಕೃಷ್ಣನೇ ಬಂದ ಅವನಿಗೆ ಗಾರ್ಡ್ ನಿಂತಿದ್ದ ಅಲ್ಲಿ. ಈ ಹುಲಿಗಳ ಹತ್ರ ಬಂದರೆ ಅದನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಒಬ್ರು ನೋಡ್ಬಿಡ್ತಾರೆ. ಏನಪ್ಪ ಕೃಷ್ಣನಿಗೆ ಇವನಿಗೆ ಬಾಡಿ ಗಾರ್ಡ್ ಆಗಿ ನಿಂತಿದ್ದಾನೆ, ಇವನು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಒಂದು ಹಾಗೆ ಹೇಳ್ಬಿಟ್ಟು ಅದನ್ನ ಒಂಥರ ಹೇಳ್ತಿದ್ರ. ಹೋಗಿ ಗೋಸ್ವಾಮಿ ಹತ್ರ ಹೇಳ್ತಾರೆ, ಏನಪ್ಪ ನೀನು ಹಿಂಗೆಲ್ಲ ಮಾಡ್ತಾ ಇದ್ಯಾ, ಈ ಥರ ನೀನು ಮಾಡೋ ಕೃಷ್ಣನ ಸೇವೆ ತಗೋತಾ ಇದ್ದೀಯಾ ನೀನಂತ. ಅವ್ರು ಕೇಳ್ಕೊತಾರೆ, ಒಂದು ಆ್ಯಕ್ಟ್ ಮಾಡ್ತಾ ಇಲ್ಲ. ಓಕೆ ಇರಲಿ ಅಂತ ಮಾಡ್ತಾರೆ, ಮತ್ತೆ ಹಿಂಗೆ ಮಾಡ್ತಾ ಇರ್ತಾರೆ. ಒಂದು ದಿವಸ ಜಾಸ್ತಿ ಬಿಸಿಲು ಹೊಡಿತಾ ಇದೆ. ಅಷ್ಟು ಬಿಸಿಲಿನಲ್ಲಿ ಇವ್ರು ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಆವಾಗ ರಾಧಾರಾಣೆ ಬಂದ್ಬಿಡ್ತಾರೆ.
ಬಂದು ಅವರು ಏನು ಹೇಳ್ತಾರೆ, ಸಾರಿನಲ್ಲಿ ಪಲ್ಲುನ ಸೆರಗು, ಆ ಸೆರಗನ್ನು ಅವರ ತಲೆ ಮೇಲೆ ಹಿಡ್ಕೊಂಡು ಅವ್ರಿಗೆ ಶೇಡ್ ಕೊಡ್ತಿದ್ದಾರೆ. ರಾಧಾರಾಣಿ ದೇಹ ಬಿಸಿಲಿನಲ್ಲಿ ಅಷ್ಟು ಸ್ವೆಟ್ ಆಗ್ತಾ ಇದೆ, ಇವರಿಗೆ ಅಲ್ಲಿ ಇದು ಸಿಗ್ತಾ ಇದೆ. ಇದನ್ನ ಮತ್ತೆ ಇವ್ರು ನೋಡ್ಬಿಡ್ತಾರೆ, ಇವರಿಬ್ರು ತುಂಬ ಕೋಪ ಬಂದ್ಬಿಡುತ್ತೆ. ನಾವು ರಾಧಾರಾಣಿಗೆ ನಾವು ಸೇವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ನೀನು ದೊಡ್ಡ ಭಕ್ತನಾಗ್ಬಿಟ್ಟೆ, ರಾಧಾರಾಣಿ ನಿಮ್ಗೆ ಸೇವೆ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಅವರನ್ನು ಉಗಿತಾರೆ. ಆವಾಗ ಇವ್ರಿಗೆ ಹೌದಲ್ಲ, ನಾನು ಮಾಡಬಾರ್ದು ಕೆಲಸ ಆಗಿತ್ತು. ಆಮೇಲೆ ಅವರಲ್ಲಿ ಒಂದು ಕುಟಿಲ್ ಮಾಡಿಬಿಟ್ಟು, ಇವಾಗ ನಾವು ಮಾಡೋ ಕುಟಿಲ್ ಆಮೇಲೆ ಇದು ಬಂದಿತ್ತು ಅಂತ ಹೇಳ್ತಿದ್ರು. ಆ ಕುಟಿಲ್ನಲ್ಲಿ ಆಮೇಲೆ ಅವರು ಸ್ವಲ್ಪ ಮಳೆ ನೀರು ಅದೆಲ್ಲ ಇದ್ರೆ ಮೃಗ ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಕುಟಿಲ್ ಮಾಡಿಕೊಂಡು ಅಲ್ಲಿದ್ದರು. ಹಂಗಾಗಿ ಭಕ್ತಿ ಮಾಡ್ತಾ ಇದ್ರು. ಒಂದ್ಸಲ ಅಲ್ಲಿ ಗೋವರ್ಧನ್ ಇಲ್ಲೆಲ್ಲ ರಾಧಾಕುಂಡ್ನಲ್ಲಿ ಸ್ನಾನ ಮಾಡ್ತಾರೆ, ಎಲ್ಲ ಬಟ್ಟೆ ಒಯ್ತಾರೆ, ಬಟ್ಟೆ ಕ್ಲೀನ್ ಮಾಡೋದೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡಬಾರ್ದು ಹಂಗಂತ ಹೇಳ್ಬಿಟ್ಟು, ಸರಿ ಇದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಾವಿ ಮಾಡೋಣ ಅಂತ ಗೋವರ್ಧನ್ನಲ್ಲಿ ಬಾವಿ ಮಾಡೋಕ್ಕೆ ಶುರು ಮಾಡ್ತಾರೆ. ಮಾಡ್ತಾ ಸ್ವಲ್ಪ ದೂರ ಹೋಗಿದ ಮೇಲೆ ನೆತ್ತರು ಬರೋಕ್ಕೆ ಶುರು ಆಗ್ತದೆ. ಏನಪ್ಪ ನೆತ್ತರು ಬರ್ತದೆ ಅಂತ ಹೇಳಿದ್ರೆ ಆಮೇಲೆ ಗೊತ್ತಾಗುತ್ತೆ ಇದು ಗೋವರ್ಧನ ನಾಲಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅದಕ್ಕೆ ಕೆಲಸ ನಿಲ್ಲಿಸ್ತಾರೆ. ಇವಾಗ ಆ ಜಾಗದಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿ ಅಲ್ಲಿ ಎಲ್ಲರೂ ಅಂದರೆ ದೇವಸ್ಥಾನ ಆಗ್ಬಿಟ್ಟಿದೆ, ಅಲ್ಲಿ ಗೋವರ್ಧನ ನಾಲಿ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಲೀಲೆಗಳು ಎಷ್ಟೋ ಇದೆ. ಆ ಥರ ಅದೇ ಥರ ಇವರ ಸಮಾಧಿ ಅಲ್ಲಿ ಇದೆ. ಆ ಸಮಾಧಿನಲ್ಲಿ ಇವಾಗನೂ ಜನರು ಹೋಗಿ ಅಲ್ಲಿ ತುಂಬ ಅವರ ಹತ್ರ ಅದು ನಾವೆಲ್ಲ ಹೋಗಿದ್ರೆ ಅಲ್ಲಿ ಅವರ ಅಂದರೆ ನಮಗೆ ಅವರ ಹಿಸ್ಟ್ರಿ ತಿಳ್ಕೊಂಡ್ಕೊ ಒಂದು ಅವಕಾಶ ಮತ್ತು ಅವರ ಆಶೀರ್ವಾದ ಸಿಕ್ಕಕ್ಕೆ. ಸೊ ನಾವು ಎಲ್ಲ ಅವರನ್ನೇ ಒಂದು ಅಂದರೆ ಏನು ಹೇಳೋದು, ಒಂದು ಹೀರೋವಾಗಿ ನಾವು ಭಾವನೆ ಮಾಡಿ ಅವರ ಸ್ಟೆಪ್ಸ್ನಲ್ಲಿ ನಾವು ಫಾಲೋ ಮಾಡಬೇಕು. ಒಂದೊಂದು ಗೋಸ್ವಾಮಿ, ಈಗ ನಾವು ಮಾತಾಡೋದು ಒಂದು ಗೋಸ್ವಾಮಿ ಬಗ್ಗೆ, ಒಬ್ಬೊಬ್ಬರು ಗೋಸ್ವಾಮಿ ಇನ್ನೂ ಮತ್ತೆಷ್ಟೋ ಗೊತ್ತು ನಮ್ಮ ಶ್ರೀಲ ಪ್ರಭುಪಾದ್ ಮಾತಾಡಿಸ್ತಾ ಹೋಗ್ಬೋದು. ಬಟ್ ಇದೆಲ್ಲ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಮ್ಮನ್ನು ಸುತ್ತಿ ಇರೋ ಎಲ್ಲ ಆಚಾರ್ಯರುಗಳನ್ನು ಡೈರೆಕ್ಟ್ಲಿ ಭಗವಂತನ ಅಸೋಸಿಯೇಟ್ ಈ ಥರ ಸಿಗೋದು ತುಂಬ ಕಷ್ಟ. ಪ್ರಭುಪಾದರು ಏನು ಹೇಳಿದ್ರು, ಚೈತನ್ಯ ಮಹಾಪ್ರಭುಗಳು, ನನ್ನ ಸೇನಾಪತಿ ಭಕ್ತನ ಕಳಿಸ್ತೀನಿ, ಆಮೇಲೆ ಅವನು ಈ ಪ್ರಪಂಚ ಪೂರ್ತಿ ಈ ಭಕ್ತಿಯನ್ನು ಪ್ರಕಟಣೆ ಮಾಡ್ತಿದ್ದಾನೆ ಅಂತ ಹೇಳಿದ್ರು ಚೈತನ್ಯ ಮಹಾಪ್ರಭುಗಳು ಪ್ರಭುಪಾದರ ಬಗ್ಗೆ. ಸೊ ಹಂಗಾಗಿ ಎಲ್ಲಿ ನೋಡಿದ್ರೇನು ಇನ್ನು ಕೇಳ್ಕೋದ್ರೆ ನಮ್ಮ ಪ್ರಭುಪಾದರ ನಮ್ಮ ಜಯಪತಾಕ ಮಹಾರಾಜ್ ಗುರು ಮಹಾರಾಜ್ ಭಯ ಹೇಳಿದ್ದು, ಇವನು ಚೈತನ್ಯ ಮಹಾಪ್ರಭು ಅಸೋಸಿಯೇಟ್ ಅಂತ ಹೇಳಿದ್ದಾರೆ. ಆ ಥರ ಎಷ್ಟು ಅವ್ರು ಮತ್ತು ಮಿಕ್ಕಿರೋ ಎಲ್ಲ ಡಿಸೈಪಲ್ಸ್ ಕೂಡ ಆ ಥರ ಒಂದು ಹೈ ಸ್ಟ್ಯಾಂಡಿಂಗ್ನಲ್ಲಿರೋ ಅವರು ಸಂಘ ನಮ್ಗೆ ಸಿಕ್ಕಿ ನಾವು ಇವಾಗನೂ ಭಕ್ತಿನಲ್ಲಿ ಮುಂದೆ ಹೋಗದೇ ಇದ್ರೆ ಬೇರೆ ದಾರಿನೇ ಇಲ್ಲ, ಗ್ಯಾರಂಟಿ ಕೆಳಗೆ ಹೋಗ್ತೀವಿ. ಈ ಥರ ಒಂದು ಚಾನ್ಸ್ ಸಿಕ್ಕಿದ್ದೆ, ಜಾಸ್ತಿ ಯಾವುದು ಮಾಡಬೇಡ, ಆದಷ್ಟು ಜಪ ಮಾಡಿ, ಎಷ್ಟು ನಾವು ಪ್ರತಿಜ್ಞೆ ಮಾಡ್ತೀವೋ ಅದನ್ನು ಮಾಡಿ, 4 ನಿಯಮಗಳನ್ನು ಫಾಲೋ ಮಾಡಬೇಕು. ಪ್ರಭುಪಾದರು ಬರೆದಿರೋ ವಸ್ತುನ ಸ್ವಲ್ಪ ಓದಬೇಕು, ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಮುಂಚೆ ಸ್ವಲ್ಪ ನರ್ತನ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಕಷ್ಟನ ಅದು ಮಾಡೋಕ್ಕೆ ನಮಗೆಲ್ಲ ಜಾಸ್ತಿ ಕಷ್ಟ ಬರ್ತದೆ. ಬಟ್ ಅದನ್ನು ಬಳಸ್ತಾ ಅದನ್ನಲ್ಲಿರೋ ಆನಂದ, ಇವರೆಲ್ಲ ಹುಚ್ಚಲ್ಲ, ಅವ್ರಿಗೆ ಎಷ್ಟು ಆನಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸಿಗ್ತಾ ಇದೆ, ಅದನ್ನು ಅವ್ರು ತೋರಿಸ್ಕೊಡ್ತಿದ್ದಾರೆ ನಮಗೆ. ನಾವು ಸ್ವಲ್ಪ ಟ್ರೈ ಮಾಡ್ತಾ ಆನಂದ ನಮ್ಗೇನು ಸಿಗ್ತಾ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಿಳ್ಕೊಂಡು ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ನಾನು ಈ ಒಂದು ಪ್ರವಚನ ಮುಗಿಸ್ತೀನಿ. ಏನಾದ್ರು ಪ್ರಶ್ನೆ ಹೇಳಿದರೆ ಹೇಳ್ಬೋದು. ಹರೇ ಕೃಷ್ಣ. ಓಕೆ, ಸೊ ಯಾವುದು ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಏನಾರು ಇದ್ರೆ ಹೇಳ್ಬೋದು. Anyone, Jagannath Prabhu, you want to say something? ಓಕೆ, ಸೊ ಇಲ್ಲಿ ಮುಗಿಸ್ತೀನಿ. ಏನಾರು ತಪ್ಪು ಇದ್ರೆ ಕ್ಷಮಿಸ್ಬಿಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕೀ ಜಯ. ವಾಣಿಹಟ್ಟಿ ಮಹೋತ್ಸವ ಕೀ ಜಯ. रघुनाथ दास गोस्वामी महाराज की जय. हरे कृष्णा.
ಪೂಜ್ಯರಾದ ವಿದ್ಯುತ್ ಮಾಧವ್ ಪ್ರಭು ಅವರು ನಮಗೆ ತುಂಬ ಸೊಗಸಾಗಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹಾಗೆ 6 ಗೋಸ್ವಾಮಿಗಳ ಬಗ್ಗೆ ಸಹ ತುಂಬ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದ್ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಯಾರಾದರೂ ಹೊಸದಾಗಿ